ಎಲ್ಲರಿಗೂ ನಮಸ್ತೆ. ಪ್ರೀವಿಯಸ್ ಸೆಷನ್ ನಲ್ಲಿ ನಾವು ಕ್ಯಾಶ್ ಬಜೆಟ್ ಗೆ ರಿಲೇಟೆಡ್ ಸಿಂಪಲ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿ ತೋರಿಸಿದ್ವಿ. ಈ ಒಂದು ಸೆಷನ್ ನಲ್ಲಿ ನಾವು ಕ್ಯಾಶ್ ಬಜೆಟ್ ಗೆ ರಿಲೇಟೆಡ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿ ತೋರಿಸ್ತೀವಿ. Prepare a cash budget from the following for the period April to June 2016 from the following information. So problem ಅಲ್ಲಿ ನಮಗೆ ಟೋಟಲ್ 5 years ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಕ್ರೆಡಿಟ್ ಸೇಲ್ಸ್, ಪರ್ಚೇಸಸ್, ವೇಜಸ್. ಇಲ್ಲಿ ಕ್ರೆಡಿಟ್ ಸೇಲ್ಸ್ ಅಂತ ಅವರೇ ಕ್ಲೀನ್ ಆಗಿ ಸ್ಪೆಸಿಫೈ ಮಾಡಿದ್ದಾರೆ. ಅಂದ್ರೆ ನಮಗೆ ಕ್ಯಾಶ್ ಸೇಲ್ಸ್ ಇನ್ಫಾರ್ಮೇಶನ್ ಇಲ್ಲ ಇಲ್ಲಿ. ಸೊ ನೆಕ್ಸ್ಟ್ ಇನ್ಫಾರ್ಮೇಶನ್ ಕೊಟ್ಟಿರೋದು 50% of the credit sales are realized in the month following the sales. ಟೋಟಲ್ ಏನೊಂದು ಕ್ರೆಡಿಟ್ ಸೇಲ್ಸ್ ಇದೆ, ಟೋಟಲ್ ಕ್ರೆಡಿಟ್ ಸೇಲ್ಸ್ ಅಲ್ಲಿ ಈಚ್ ಮಂತ್ 50% ಬಂದು 1 ಮಂತ್ ಆದ್ಮೇಲಿಂದ ಪೇ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಫೆಬ್ ಮಂತ್ ಅಲ್ಲಿ 1,80,000 ಇದೆ. ಆ 1,80,000 ಅಲ್ಲಿ 50% ಅಂದ್ರೆ 90,000. ಆ 90,000 ನ ಇವರು ಮಾರ್ಚ್ ಮಂತ್ ಅಲ್ಲಿ ಪೇ ಮಾಡ್ತಾರೆ. ಅಂಡ್ ಇನ್ ರಿಮೈನಿಂಗ್ 50% ಬಂದು ಅಂಡ್ ದ ರಿಮೈನಿಂಗ್ 50% ಇನ್ ದ ಸೆಕೆಂಡ್ ಮಂತ್ ಫಾಲೋಯಿಂಗ್ ಅಂತ ಹೇಳ್ತಾರೆ. ಸೊ ಸೆಕೆಂಡ್ ಮಂತ್ ಅಂದ್ರೆ ಅದು ಏಪ್ರಿಲ್. ಸೊ ಇನ್ನು ರಿಮೈನಿಂಗ್ 90,000 ಏನಿದೆ ಅದನ್ನ ಏಪ್ರಿಲ್ ಮಂತ್ ಅಲ್ಲಿ ಅವರು ಪೇ ಮಾಡ್ತಾರೆ. ಸೊ ಅಂದ್ರೆ ಅರ್ಥ ಏನು, ಈಚ್ ಮಂತ್ ಅಲ್ಲಿ ಏನೊಂದು ಸೇಲ್ಸ್ ಆಗಿದೆ, ಆ ಈಚ್ ಮಂತ್ ಸೇಲ್ಸ್ ಬಂದು 50% ನೆಕ್ಸ್ಟ್ ಮಂತ್, ಇನ್ನು ರಿಮೈನಿಂಗ್ 50% ಬಂದು ಸೆಕೆಂಡ್ ಮಂತ್ ಅಲ್ಲಿ ಪೇ ಮಾಡ್ತಿದ್ದಾರೆ ಅಂತ ಇನ್ಫಾರ್ಮೇಶನ್ ಹೇಳಿದ್ದಾರೆ. ನೆಕ್ಸ್ಟ್ ಕ್ರೆಡಿಟರ್ಸ್ ಆರ್ ಪೇಡ್ ಇನ್ ದ ಮಂತ್ ಫಾಲೋಯಿಂಗ್ ದ ಮಂತ್ ಆಫ್ ಪರ್ಚೇಸಸ್. ಸೊ ಫಾಲೋಯಿಂಗ್ ಮಂತ್ ಅಂದ್ರೆ ನೆಕ್ಸ್ಟ್ ಮಂತ್ ಅಂತ. ಸೊ ಅಂದ್ರೆ 1 ಮಂತ್ ಬಂದು ನಮಗೆ ಟೈಮ್ ಪೀರಿಯಡ್ ನ ಪ್ರೊವೈಡ್ ಮಾಡಿದ್ದಾರೆ. ವೇಜಸ್ ಆರ್ ಪೇಡ್ ಇನ್ ದ ಸೇಮ್ ಮಂತ್. ಸೊ ವೇಜಸ್ ಬಂದು ಸೇಮ್ ಮಂತ್ ಅಲ್ಲಿ ಪೇ ಮಾಡ್ತಾ ಇದೀವಿ. ಕ್ಯಾಶ್ ಇನ್ ಹ್ಯಾಂಡ್ ವಾಸ್ ₹25,000 ಆನ್ 1/4/2016. ಅಂದ್ರೆ ಓಪನಿಂಗ್ ಸ್ಟಾಕ್ ಬಂದು ಅಂದ್ರೆ ಓಪನಿಂಗ್ ವ್ಯಾಲ್ಯೂ ಬಂದು 25,000 ಅಂತ ಹೇಳಿದ್ದಾರೆ. ಈ ಪ್ರಾಬ್ಲಮ್ ಅಲ್ಲಿ ನಮಗೆ ಏಪ್ರಿಲ್, ಮೇ, ಜೂನ್ ಮಂತ್ ಗೆ ಕ್ಯಾಶ್ ಬಜೆಟ್ ನ ಪ್ರಿಪೇರ್ ಮಾಡಕ್ಕೆ ಹೇಳಿದ್ದಾರೆ. ಪ್ರಾಬ್ಲಮ್ ಅಲ್ಲಿ ನಮಗೆ ಏಪ್ರಿಲ್ ಮಂತ್ ಗೆ ಓಪನಿಂಗ್ ಬ್ಯಾಲೆನ್ಸ್ ಅವರೇ ಪ್ರೊವೈಡ್ ಮಾಡಿರ್ತಾರೆ. ಓಪನಿಂಗ್ ಬ್ಯಾಲೆನ್ಸ್. ಸೊ ಪ್ರಾಬ್ಲಮ್ ಅಲ್ಲಿ ನಮಗೆ ಓಪನಿಂಗ್ ಬ್ಯಾಲೆನ್ಸ್ ಬಂದು 25,000 ಅಂತ ಹೇಳಿದ್ದಾರೆ. ಸೊ 25,000 ನ ಬರ್ಕೊಂತೀವಿ. ನೆಕ್ಸ್ಟ್ ಪ್ಲಸ್ ರೆಸಿಪ್ಟ್ಸ್. ರಿಸಿಪ್ಟ್ ಸೈಡ್ ನಾವು ಸೇಲ್ಸ್ ಇನ್ಫಾರ್ಮೇಶನ್ ಎಂಟ್ರಿ ಮಾಡ್ತೀವಿ. ಈ ಪ್ರಾಬ್ಲಮ್ ಅಲ್ಲಿ ಕ್ರೆಡಿಟ್ ಸೇಲ್ಸ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ದಾರೆ. ಸೊ ನಾವು ಪ್ರೀವಿಯಸ್ ಪ್ರಾಬ್ಲಮ್ಸ್ ಅಲ್ಲಿ ಹೇಳಿದ್ವಿ, ಸೊ ಕ್ಯಾಶ್ ಸೇಲ್ಸ್ ಅಂತ ಇದ್ದಾಗ ಸೇಮ್ ಮಂತ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ಇನ್ ಕೇಸ್ ಕ್ರೆಡಿಟ್ ಸೇಲ್ಸ್ ಅಂತ ಇದ್ದಾಗ ನಮಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಯಾವ ಮಂತ್ ಅಂತ ಹೇಳಿರ್ತಾರೆ ಆ ಮಂತ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ಈ ಪ್ರಾಬ್ಲಮ್ ಅಲ್ಲಿ ನಮಗೆ ಕ್ಯಾಶ್ ಸೇಲ್ಸ್ ಕೊಟ್ಟಿಲ್ಲ, ಬರೀ ಕ್ರೆಡಿಟ್ ಸೇಲ್ಸ್ ಅಂತ ಹೇಳ್ತಾರೆ. ಓಕೆ, ಅಂದ್ರೆ ಅರ್ಥ ಸೊ ಏನೊಂದು 100% ಇವರು ಸೇಲ್ಸ್ ಮಾಡಿದ್ದಾರೆ. ಸೊ 100% ಸೇಲ್ಸ್ ನ ಕೂಡ ಇವರು ಕ್ರೆಡಿಟ್ ಬೇಸ್ ಮೇಲೆ ಅವರು ಸೇಲ್ ಮಾಡಿದ್ದಾರೆ. ಸೊ ಇದರಲ್ಲಿ ನಮಗೆ ಪ್ರಾಬ್ಲಮ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳ್ತಾರೆ, ಸೊ 50% ಆಫ್ ದ ಕ್ರೆಡಿಟ್ ಸೇಲ್ಸ್ ಆರ್ ರಿಯಲೈಸ್ಡ್ ಇನ್ ದ ಮಂತ್ ಆಫ್ ಫಾಲೋಯಿಂಗ್ ದ ಸೇಲ್ಸ್ ಅಂತ ಹೇಳ್ತಾರೆ. ಸೊ ಮಂತ್ ಆಫ್ ಫಾಲೋಯಿಂಗ್ ಅಂದ್ರೆ ಅರ್ಥ ಏನು, ನೆಕ್ಸ್ಟ್ ಮಂತ್ ಅಂತ ಅರ್ಥ. ಓಕೆ, ಸೊ 50% ಬಂದು ನೆಕ್ಸ್ಟ್ ಮಂತ್ ಅಲ್ಲಿ ಪೇ ಮಾಡ್ತಿದ್ದಾರೆ. ಇನ್ನು ರಿಮೈನಿಂಗ್ 50% ಬಂದು ಅಂದ್ರೆ ಸೆಕೆಂಡ್ ಮಂತ್ ಅಲ್ಲಿ ಪೇ ಮಾಡ್ತಿದ್ದಾರೆ ಅಂತ ಮೆನ್ಷನ್ ಮಾಡಿದ್ದಾರೆ ಅವರು. ಪ್ರಾಬ್ಲಮ್ ಅಲ್ಲಿ ನಮಗೆ 5 ಮಂತ್ಸ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ದಾರೆ. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಅಂಡ್ ಜೂನ್ ಮಂತ್ ಇನ್ಫಾರ್ಮೇಶನ್. ಸೊ ಇದರಲ್ಲಿ ನಮಗೆ ಏಪ್ರಿಲ್, ಮೇ ಮತ್ತೆ ಜೂನ್ ಮಾತ್ರ ಇನ್ಫಾರ್ಮೇಶನ್ ರಿಕ್ವೈರ್ಮೆಂಟ್ ಇರೋದು. ಸೊ ಅವ್ರು ಹೇಳಿರೋದು ನಮಗೆ ಓವರ್ ಆಲ್ ಏನಾದ್ರು ಕ್ರೆಡಿಟ್ ಸೇಲ್ಸ್ ಇದೆ ಅದನ್ನ 2 ಪಾರ್ಟ್ ಆಗಿ ಕನ್ಸಿಡರ್ ಮಾಡಿದ್ದಾರೆ. ಅಂದ್ರೆ 2 ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಪೇ ಮಾಡ್ತಾ ಇದ್ದಾರೆ. ಫಸ್ಟ್ 50% ಬಂದು ನೆಕ್ಸ್ಟ್ ಮಂತ್, ರಿಮೈನಿಂಗ್ 50% ಬಂದು ಸೆಕೆಂಡ್ ಮಂತ್. ಸೊ ನಾವಿಲ್ಲಿ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕಾದಾಗ ಸೊ ನೆಕ್ಸ್ಟ್ ಮಂತ್ ಅಂದ್ರೆ ಪ್ರೀವಿಯಸ್ ಮಂತ್, ಸೆಕೆಂಡ್ ಮಂತ್ ಅಂದ್ರೆ ಪ್ರಿಸೀಡಿಂಗ್ ಪ್ರೀವಿಯಸ್ ಮಂತ್ ಅಂತ ಕನ್ಸಿಡರ್ ಮಾಡಬಹುದು. ನಮ್ಗೆ ಇಲ್ಲಿ ಹೇಳಿರೋದು ಬಂದು ಏಪ್ರಿಲ್, ಮೇ ಮತ್ತೆ ಜೂನ್ ಮಾತ್ರ. ಸೊ ಹಾಗಾಗಿ ನಾನು ಜಸ್ಟ್ ಈ 3 ಮಂತ್ಸ್ ಗೆ ಯಾವ ತರ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಫಸ್ಟ್ ಏಪ್ರಿಲ್ ಮಂತ್ ಅಲ್ಲಿ ಫಸ್ಟ್ 50% ಬಂದು ನೆಕ್ಸ್ಟ್ ಮಂತ್. ಸೊ ನೆಕ್ಸ್ಟ್ ಮಂತ್ ಅಂದ್ರೆ ಅರ್ಥ ಏನು, ಪ್ರೀವಿಯಸ್ ಮಂತ್. ಸೊ ಮಾರ್ಚ್ ಇಂದ ನಾವು 50% ತಗೊಂತೀವಿ. ಇನ್ನು ರಿಮೈನಿಂಗ್ 50% ಬಂದು ಸೆಕೆಂಡ್ ಮಂತ್. ಸೊ ಸೆಕೆಂಡ್ ಮಂತ್ ಅಂದ್ರೆ ಪ್ರಿಸೀಡಿಂಗ್ ಪ್ರೀವಿಯಸ್ ಮಂತ್ ಅಂತ. ಅಂದ್ರೆ ಮಾರ್ಚ್ ಇಂದ ಬಿಟ್ಟು ಫೆಬ್ರವರಿ. ಸೊ ಫೆಬ್ರವರಿಯಿಂದ ನಮಗೆ 50% ಬರುತ್ತೆ. ಓಕೆ, ಸೊ ಅಂದ್ರೆ ಏಪ್ರಿಲ್ ಮಂತ್ ಗೆ ಸೊ ಫಸ್ಟ್ 50% ಅಮೌಂಟ್ ಬಂದು ಮಾರ್ಚ್ ಇಂದ ಬರುತ್ತೆ, ರಿಮೈನಿಂಗ್ 50% ಅಮೌಂಟ್ ಬಂದು ಫೆಬ್ರವರಿಯಿಂದ ಬರುತ್ತೆ. ಓಕೆ, ನೆಕ್ಸ್ಟ್ ಮೇಗೆ ಸೇಮ್ ಅದೇ ತರ 50%. ಓಕೆ, ಸೊ ಫಸ್ಟ್ 50% ಬಂದು ಪ್ರೀವಿಯಸ್ ಮಂತ್. ಸೊ ಪ್ರೀವಿಯಸ್ ಮಂತ್ ಯಾವುದು, ಏಪ್ರಿಲ್. ಸೊ ಏಪ್ರಿಲ್ ಇಂದ ಬರುತ್ತೆ. ರಿಮೈನಿಂಗ್ 50% ಬಂದು ಸೆಕೆಂಡ್ ಮಂತ್ ಅಂದ್ರೆ ಮಾರ್ಚ್ ಸೆಕೆಂಡ್ ಮಂತ್. ಸೊ ಮಾರ್ಚ್ ಇಂದ ಬರುತ್ತೆ. ನೆಕ್ಸ್ಟ್ ಲಾಸ್ಟ್ ಜೂನ್. ಸೊ ಜೂನ್ಗೆ ಸೇಮ್ 50%. ಸೊ ಫಸ್ಟ್ 50% ಬಂದು ಮೇ ಮಂತ್ ಇಂದ ಬರುತ್ತೆ. ರಿಮೈನಿಂಗ್ 50% ಬಂದು ಸೆಕೆಂಡ್ ಮಂತ್ ಅಂದ್ರೆ ಏಪ್ರಿಲ್ ಇಂದ ಫೈಂಡ್ ಔಟ್ ಮಾಡ್ತೀವಿ. ಓಕೆ, ನಮ್ಗೆ ಕೇಳಿರೋದು ಬಂದು ಈ 3 ಮಂತ್ಸ್ ಮಾತ್ರ. ಹಾಗಾಗಿ 3 ಮಂತ್ಸ್ ಮಾತ್ರ ನಾನು ಹೇಳಿದೀನಿ. ಓಕೆ, ಈಗ ಫಸ್ಟ್ ಬರೋಣ ಇಲ್ಲಿ. ಸೊ ರೆಸಿಪ್ಟ್ ಸೈಡ್ ಕಲೆಕ್ಷನ್ ಫ್ರಮ್ ಡೆಟಾರ್ಸ್. ಇದರಲ್ಲಿ 50% ಬಂದು ಓಕೆ ನೆಕ್ಸ್ಟ್ ಮಂತ್ ಅಂದ್ರೆ ನಾವು 1 ಮಂತ್ ಅಂತ ಕನ್ಸಿಡರ್ ಮಾಡೋಣ.
ಓಕೆ, ಇನ್ನು ರಿಮೈನಿಂಗ್ 50% ಬಂದು ಸೆಕೆಂಡ್ ಮಂತ್. ಓಕೆ, ಅಂದ್ರೆ 2 months ಗ್ಯಾಪ್ ಅಂತ ಹೇಳಿದ್ದಾರೆ. ಓಕೆ, ಈಗ ಸೊ ಆಗ್ಲೇ ಹೇಳ್ದಂಗೆ ಏಪ್ರಿಲ್ ಮಂತ್. ಸೊ ಏಪ್ರಿಲ್ ಮಂತ್ ಅಲ್ಲಿ ಫಸ್ಟ್ 50% ಬಂದು ಪ್ರೀವಿಯಸ್ ಮಂತ್. ಸೊ ಅಂದ್ರೆ 1 month ಅಂದ್ರೆ ಏನು, ಪ್ರೀವಿಯಸ್ ಮಂತ್. ಸೊ ಪ್ರೀವಿಯಸ್ ಮಂತ್ ಬಂದು ಮಾರ್ಚ್. ಸೊ ಮಾರ್ಚ್ ಅಲ್ಲಿ ಎಷ್ಟಿದೆ ಸೇಲ್ಸ್, ಕ್ರೆಡಿಟ್ ಸೇಲ್ಸ್ ಟೋಟಲ್ ಬಂದು 1,92,000 ಇದೆ. ಸೊ 1,92,000 ಅಲ್ಲಿ 50% ಅಂದ್ರೆ 96,000 ಬರುತ್ತೆ. ಇನ್ನು ರಿಮೈನಿಂಗ್ 50% ಬಂದು ಸೆಕೆಂಡ್ ಮಂತ್. ಸೊ ಸೆಕೆಂಡ್ ಮಂತ್ ಅಂದ್ರೆ ಫೆಬ್ರವರಿಯಿಂದ ತಗೊಂತೀವಿ. ಸೊ ಫೆಬ್ರವರಿದು ಸೇಲ್ಸ್ ಬಂದು ಟೋಟಲ್ ಸೇಲ್ಸ್ 1,80,000 ಇದೆ. ಸೊ 1,80,000 ಮೇಲೆ 50% ಅಂದ್ರೆ 90,000 ಬರುತ್ತೆ. ಓಕೆ, ಇದು ಏಪ್ರಿಲ್ ಮಂತ್ ಅದು. ನೆಕ್ಸ್ಟ್ ಮೇ. ಸೊ ಮೇಗೆ ಫಸ್ಟ್ ಪ್ರೀವಿಯಸ್ ಮಂತ್ ಬಂದು ಏಪ್ರಿಲ್. ಸೊ ಏಪ್ರಿಲ್ ಟೋಟಲ್ ಸೇಲ್ಸ್ ಬಂದು 1,08,000 ಇದೆ. ಸೊ 1,08,000 ಗೆ 50% ಅಂದ್ರೆ 54,000 ಬರುತ್ತೆ. ಓಕೆ, ಇನ್ನು ರಿಮೈನಿಂಗ್ 50% ಬಂದು ಸೆಕೆಂಡ್ ಮಂತ್ ಅಂದ್ರೆ ಮಾರ್ಚ್ ಇಂದ ಬರುತ್ತೆ. ಸೊ ಮಾರ್ಚ್ ಸೇಲ್ಸ್ ಬಂದು 1,92,000 ಇದೆ. ಸೊ 1,92,000 ಮೇಲೆ 50% ಅಂದ್ರೆ 96,000 ಬರುತ್ತೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಮಂತ್ ಜೂನ್. ಸೊ ಜೂನ್ ಗೆ ಪ್ರೀವಿಯಸ್ ಮಂತ್ ಬಂದು ಮೇ. ಸೊ ಮೇ ಮಂತ್ ಸೇಲ್ಸ್ ಬಂದು 1,74,000 ಇದೆ. ಸೊ ಇದ್ರ ಮೇಲೆ 50% ಮಾಡಿದಾಗ 87,000 ಬರುತ್ತೆ. ಇನ್ನು ರಿಮೈನಿಂಗ್ 50% ಬಂದು ಸೆಕೆಂಡ್ ಮಂತ್ ಅಂದ್ರೆ ಏಪ್ರಿಲ್. ಸೊ ಏಪ್ರಿಲ್ ಸೇಲ್ಸ್ ಬಂದು 1,08,000 ಇದೆ. ಸೊ ಇದ್ರ ಮೇಲೆ 50% ಅಂದಾಗ 54,000 ಬಂದು ಸೇಲ್ಸ್ ಬರುತ್ತೆ. ಓಕೆ, ಸೊ ಇದು ಕಲೆಕ್ಷನ್ ಫ್ರಮ್ ಡೇಟಾಸ್ ನಾವು ಟ್ರೀಟ್ ಮಾಡುವಂತ ಮೆಥಡ್. ಇದ್ ಬಿಟ್ಟು ನಮಗೆ ಪ್ರಾಬ್ಲಮ್ ಅಲ್ಲಿ ಇನ್ಯಾವುದು ರೆಸಿಪ್ಟ್ ಐಟಮ್ಸ್ ಕೊಟ್ಟಿಲ್ಲ. ಸೊ ಇಲ್ಲೇ ನಾವು ಟೋಟಲ್ ಮಾಡೋಣ. ಈ ಟೋಟಲ್ಗೆ ನಾವು ಟೋಟಲ್ ರೆಸಿಪ್ಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಮೈನಸ್ ಪೇಮೆಂಟ್ಸ್, ಬ್ರಾಕೆಟ್ ಅಲ್ಲಿ ಬಿ. ಓಕೆ, ಸೊ ಪೇಮೆಂಟ್ಸ್ ಅಂಡರ್ ಅಲ್ಲಿ ನಮಗೆ ಫಸ್ಟ್ ಐಟಮ್ ಬಂದು ಪರ್ಚೇಸಸ್ ಇದೆ. ಸೊ ಪರ್ಚೇಸಸ್. ಓಕೆ, ಪರ್ಚೇಸಸ್ ಗೆ ನಮಗೆ ಕಂಡೀಷನ್ ಬಂದು ಕ್ರೆಡಿಟರ್ಸ್ ಆರ್ ಪೇಯ್ಡ್ ಇನ್ ದ ಮಂತ್ ಫಾಲೋಯಿಂಗ್ ದ ಮಂತ್ ಆಫ್ ಪರ್ಚೇಸಸ್. ಸೊ ಫಾಲೋಯಿಂಗ್ ಮಂತ್ ಅಂದ್ರೆ ನೆಕ್ಸ್ಟ್ ಮಂತ್ ಅಂತ ನಾವಿಲ್ಲಿ ಟ್ರೀಟ್ ಮಾಡ್ಬೇಕಾದಾಗ ಸೊ ಪ್ರೀವಿಯಸ್ ಮಂತ್ ಅಂದ್ರೆ 1 month. ಓಕೆ, 1 month ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಫಸ್ಟ್ ಏಪ್ರಿಲ್. ಸೊ ಏಪ್ರಿಲ್ ಗೆ 1 month ಅಂದ್ರೆ ಪ್ರೀವಿಯಸ್ ಮಂತ್ ಬಂದು ಮಾರ್ಚ್. ಸೊ ಮಾರ್ಚ್ ಪರ್ಚೇಸ್ ಬಂದು 1,44,000 ಬರುತ್ತೆ. ನೆಕ್ಸ್ಟ್ ಮೇಗೆ ಪ್ರೀವಿಯಸ್ ಮಂತ್ ಬಂದು ಏಪ್ರಿಲ್. ಸೊ ಏಪ್ರಿಲ್ದು ಪರ್ಚೇಸ್ ಬಂದು 2,43,000. ನೆಕ್ಸ್ಟ್ ಜೂನ್ ಗೆ ಪ್ರೀವಿಯಸ್ ಮಂತ್ ಬಂದು ಮೇ. ಸೊ ಮೇ ಮಂತ್ ಪರ್ಚೇಸ್ ಬಂದು 2,46,000 ಇದೆ. ಓಕೆ, ಇದು ಪರ್ಚೇಸಸ್. ಓಕೆ, ನೆಕ್ಸ್ಟ್ ಅದಾದ್ಮೇಲಿಂದ ಸೊ ವೇಜಸ್ ಆರ್ ಪೇಯ್ಡ್ ಇನ್ ದ ಸೇಮ್ ಮಂತ್. ಓಕೆ, ಸೇಮ್ ಮಂತ್ ಅಂದ್ರೆ ಸೊ ಏಪ್ರಿಲ್ ಮಂತ್ ಗೆ ಮೇದು, ಸೇಮ್ ಮಂತ್ ಗೆ ಜೂನ್ದು ಆ ಮಂತ್ ಗೆ ಎಂಟ್ರಿ ಮಾಡ್ತೀವಿ ಅಂತ ಅರ್ಥ. ಸೊ ನೆಕ್ಸ್ಟ್ ವೇಜಸ್ ಸೇಮ್ ಮಂತ್. ಓಕೆ, ಸೊ ಏಪ್ರಿಲ್ ಮಂತ್ ವೇಜಸ್ ಬಂದು ನಮಗೆ ಪ್ರಾಬ್ಲಮ್ ಅಲ್ಲಿ 11,000 ಕೊಟ್ಟಿದ್ದಾರೆ. ನೆಕ್ಸ್ಟ್ ಮೇ ಮಂತ್ ವೇಜಸ್ ಬಂದು 10,000 ಇದೆ. ನೆಕ್ಸ್ಟ್ ಜೂನ್ ಮಂತ್ ಸೇಲ್ಸ್ ಬಂದು 15,000 ಇದೆ. ಓಕೆ, ಇದ್ ಬಿಟ್ಟು ನಮ್ಗೆ ಇನ್ಯಾವುದು ಎಕ್ಸ್ಪೆನ್ಸಸ್ ನ ಅಂದ್ರೆ ಪೇಮೆಂಟ್ಸ್ ಐಟಮ್ಸ್ ನ ನಮ್ಗೆ ಪ್ರೊವೈಡ್ ಮಾಡಿಲ್ಲ. ಸೊ ಇಲ್ಲಿಗೆ ನಾವು ಟೋಟಲ್ ಮಾಡ್ಕೊಂತೀವಿ. ಇದಕ್ಕೆ ನಾವು ಟೋಟಲ್ ಪೇಮೆಂಟ್ಸ್ ಅಂತ ಕರಿತೀವಿ. ಟೋಟಲ್ ಪೇಮೆಂಟ್ಸ್ ಬ್ರಾಕೆಟ್ ಅಲ್ಲಿ ಬಿ. 1,44,000 ಪ್ಲಸ್ 11,000 ಮಾಡಿದಾಗ 1,55,000 ಬರುತ್ತೆ. ನೆಕ್ಸ್ಟ್ 2,43,000 ಪ್ಲಸ್ 10,000 ಮಾಡಿದಾಗ 2,53,000 ಬರುತ್ತೆ. ನೆಕ್ಸ್ಟ್ 2,46,000 ಗೆ 15,000 ಆಡ್ ಮಾಡಿದಾಗ 2,61,000 ಬರುತ್ತೆ. ಓಕೆ, ಈಗ ಏಪ್ರಿಲ್ ಮತ್ತದು ರೆಸಿಪ್ಟ್ಸ್ ಟೋಟಲ್ ಮಾಡೋಣ. ಸೊ 25,000 ಪ್ಲಸ್ 96,000 ಪ್ಲಸ್ 90,000 ಮಾಡಿದಾಗ ನಮಗೆ 2,11,000 ಬಂದು ಟೋಟಲ್ ರೆಸಿಪ್ಟ್ಸ್. ಸೊ ಎ ಮೈನಸ್ ಬಿ 56,000 ಬಂದು ಏಪ್ರಿಲ್ ಮಂತ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಬರುತ್ತೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಎ ಮೈನಸ್ ಬಿ. ಓಕೆ, ಸೊ ಏಪ್ರಿಲ್ ಮಂತ್ 56,000 ಕ್ಲೋಸಿಂಗ್ ಬ್ಯಾಲೆನ್ಸ್ ಬಂದು ಮೇ ಮಂತ್ ಗೆ ಅದು ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಸೊ ಓಪನಿಂಗ್ ಬ್ಯಾಲೆನ್ಸ್ 56,000. ಸೊ ಈಗ ಇದು ಸ್ಟಾರ್ಟ್ ಮಾಡೋಣ. 56,000 ಪ್ಲಸ್ 54,000 ಪ್ಲಸ್ 96,000 ಮಾಡಿದಾಗ ನಮಗೆ 2,06,000 ಬರುತ್ತೆ. ಸೊ 2,06,000 ಮೈನಸ್ 2,53,000 ಮಾಡಿದಾಗ ನಮಗೆ ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ಬಂದು 38,000 ಬರುತ್ತೆ. ಓಕೆ, ಇಲ್ಲಿ ನಮಗೆ ಟೋಟಲ್ ರೆಸಿಪ್ಟ್ಸ್ ಗಿಂತ ಟೋಟಲ್ ಪೇಮೆಂಟ್ಸ್ ಬಂದು ಜಾಸ್ತಿ ಇದೆ. ಓಕೆ, ಈ ಒಂದು ಮೂಮೆಂಟ್ ಅಲ್ಲಿ ಏನಾಗ್ತಿದೆ, ನಮಗೆ ನೆಗೆಟಿವ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಬರ್ತಿದೆ. ಸೊ ನೆಗೆಟಿವ್ ಬಂದಾಗ ಅದನ್ನ ನಾವು ನೆಗೆಟಿವ್ ವ್ಯಾಲ್ಯೂ ಅಂತಾನೆ ಕನ್ಸಿಡರ್ ಮಾಡಬೇಕು. ಓಕೆ, ಸೊ ಈಗ
ಮೇ ಮಂತ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಬಂದು ಜೂನ್ಗೆ ಓಪನಿಂಗ್ ಆಗುತ್ತೆ. ಸೊ ನೆಗೆಟಿವ್ ಅಲ್ಲೇ ಕನ್ಸಿಡರ್ ಮಾಡಿ -38,000. ಓಕೆ, ಸೊ ಈಗ ಇದಿಷ್ಟನ್ನು ಟೋಟಲ್ ಮಾಡೋಣ. 87,000 ಪ್ಲಸ್ 54,000 ಮೈನಸ್ 38,000 ಮಾಡಬೇಕು. ಓಕೆ, ಸೊ ಯಾಕಂದ್ರೆ ಇದು ನೆಗೆಟಿವ್ ವ್ಯಾಲ್ಯೂ ಆಗಿರೋದ್ರಿಂದ 87,000 ಪ್ಲಸ್ 54,000 ಇಂದ ಇದನ್ನ ನಾವೇನ್ ಮಾಡ್ತೀವಿ, ಸೊ ಮೈನಸ್ ಮಾಡ್ತೀವಿ 38,000 ನ. ಸೊ ಮೈನಸ್ ಮಾಡಿದಾಗ ನಮ್ಗೆ 1,03,000 ಬರುತ್ತೆ. ಓಕೆ, ಮತ್ತೆ ನಮ್ಗೆ ಜೂನ್ ಮಂತ್ ಅಲ್ಲಿ ಸೊ ರೆಸಿಪ್ಟ್ಸ್ ಐಟಮ್ಸ್ ಬಂದು ಕಡಿಮೆ ಇದೆ, ಸೊ ಪೇಮೆಂಟ್ಸ್ ಬಂದು ಜಾಸ್ತಿ ಇದೆ. ಮತ್ತೆ ನಮ್ಗೆ ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. ಸೊ ನೆಗೆಟಿವ್ ವ್ಯಾಲ್ಯೂ ಬಂದು -1,58,000 ಬರುತ್ತೆ. ಈ ಪ್ರಾಬ್ಲಮ್ ಅಲ್ಲಿ ನಮ್ಗೆ ಏಪ್ರಿಲ್ ಮಂತ್ ಗೆ ಪಾಸಿಟಿವ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಇತ್ತು, ಅಂದ್ರೆ ಸರ್ಪ್ಲಸ್ ಇತ್ತು. ಮೇ ಮತ್ತೆ ಜೂನ್ ಗೆ ನಮ್ಗೆ ಶಾರ್ಟೇಜ್ ಆಗಿದೆ. ಈ ಪ್ರಾಬ್ಲಮ್ ಅಲ್ಲಿ ನಾವು ಸೊ ಟೋಟಲ್ ಅಂದ್ರೆ 50% ಈ ತರ ನೆಕ್ಸ್ಟ್ ಮಂತ್ ಮತ್ತೆ ಸೆಕೆಂಡ್ ಮಂತ್ ಅಂತ ಕೊಟ್ಟಿದಾಗ ಅಡ್ಜಸ್ಟ್ಮೆಂಟ್ ಯಾವ ತರ ಟ್ರೀಟ್ ಮಾಡಬೇಕು ಅಂತ ನಾವು ಸಾಲ್ವ್ ಮಾಡಿ ತೋರಿಸಿದೀನಿ. Next question. A newly formed company desires to prepare a cash budget for 4 months from March to June 2014. The following information is available. So problem ಅಲ್ಲಿ ನಮಗೆ 4 months ಗೆ ಕ್ಯಾಶ್ ಬಜೆಟ್ ನ ಪ್ರಿಪೇರ್ ಮಾಡಕ್ಕೆ ಹೇಳಿದ್ದಾರೆ. ಸೊ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಸೊ ಟೋಟಲ್ 6 months ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ದಾರೆ. ಸೇಲ್ಸ್, ಪರ್ಚೇಸಸ್, ವೇಜಸ್ ಮತ್ತೆ ಓವರ್ ಹೆಡ್ಸ್ ಕೊಟ್ಟಿದ್ದಾರೆ. ಅಡಿಷನಲ್ ಇನ್ಫಾರ್ಮೇಶನ್, ಕ್ಯಾಶ್ ಬ್ಯಾಲೆನ್ಸ್ ಆನ್ 1st March 2014 rupees 10,000. ಸೊ ಮಾರ್ಚ್ ಮಂತ್ಗೆ ಓಪನಿಂಗ್ ಬ್ಯಾಲೆನ್ಸ್ ಪ್ರೊವೈಡ್ ಮಾಡಿದ್ದಾರೆ. New machinery is to be installed at a cost of rupees 20,000 in the month of February, which is to be paid in 2 equal installments in March and April. ಫೆಬ್ರವರಿ ಮಂತ್ ಅಲ್ಲಿ ಸೊ ನ್ಯೂ ಮಿಷನರಿನ ಪರ್ಚೇಸ್ ಮಾಡಿದ್ದಾರೆ. ಅದರದ್ದು ವ್ಯಾಲ್ಯೂ ಬಂದು 20,000 ಇದೆ. ಬಟ್ ಆ 20,000 ಅವರು ಪೇ ಮಾಡ್ತಾ ಇರೋದು ಬಂದು ಮಾರ್ಚ್ ಅಂಡ್ ಏಪ್ರಿಲ್ ಅಂತ ಹೇಳ್ತಿದ್ದಾರೆ. ಸೊ ಪೇಮೆಂಟ್ ಅವರು 2 ಈಕ್ವಲ್ ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಪೇ ಮಾಡ್ತಾ ಇದ್ದಾರೆ. ಸೊ 20,000ಗೆ 2 ಈಕ್ವಲ್ ಇನ್ಸ್ಟಾಲ್ಮೆಂಟ್ಸ್ ಅಂದ್ರೆ 10,000 ಬಂದು ನಾವು ಮಾರ್ಚ್ ಅಂಡ್ ಏಪ್ರಿಲ್ ಅಲ್ಲಿ ಪೇ ಮಾಡ್ತೀವಿ. ನೆಕ್ಸ್ಟ್ ಒನ್, rupees 12,000 is to be collected in March as second call money. ಓಕೆ, ಸೊ ಮಾರ್ಚ್ ಮಂತ್ ಅಲ್ಲಿ ಅವರು ಸೊ ಏನೊಂದು ಶೇರ್ಸ್ ನ ಇಶ್ಯೂ ಮಾಡಿದ್ದಾರೆ. ಆ ಶೇರ್ಸ್ ಇಂದ ಪೆಂಡಿಂಗ್ ಅಮೌಂಟ್ ಏನಿದೆ ಅದನ್ನ ಕಾಲ್ ಫಾರ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ 12,000 ಬಂದವರಿಗೆ ಇನ್ಕಮ್ ಬರ್ತಾ ಇದೆ. ನೆಕ್ಸ್ಟ್ ಒನ್, ಪೀರಿಯಡ್ ಆಫ್ ಕ್ರೆಡಿಟ್ ಅಲೋಡ್ ಬೈ ಕ್ರೆಡಿಟಾರ್ಸ್ ಈಸ್ 2 months ಅಂಡ್ ಅಲೋಡ್ ಟು ಕಸ್ಟಮರ್ಸ್ ಈಸ್ 1 month. ಓಕೆ, ಸೊ ಪರ್ಚೇಸಸ್, ಕ್ರೆಡಿಟ್ ಪರ್ಚೇಸಸ್ಗೆ ಸೊ 2 months ಟೈಮ್ ಪೀರಿಯಡ್ ನ ಪ್ರೊವೈಡ್ ಮಾಡಿದ್ದಾರೆ. ಕ್ರೆಡಿಟ್ ಸೇಲ್ಸ್ಗೆ 1 month ಟೈಮ್ ಪೀರಿಯಡ್ ನ ಪ್ರೊವೈಡ್ ಮಾಡಿದ್ದಾರೆ. ನೆಕ್ಸ್ಟ್ ಪಾಯಿಂಟ್, 50% ಆಫ್ ಸೇಲ್ಸ್ ಅಂಡ್ ಪರ್ಚೇಸಸ್ ಆರ್ ಫಾರ್ ಕ್ಯಾಶ್. ಓಕೆ, ಏನೊಂದು ಸೇಲ್ಸ್ ಮತ್ತೆ ಪರ್ಚೇಸ್ ಮಾಡಿದ್ದಾರೆ ಅದರಲ್ಲಿ 50% ಬಂದು ಕ್ಯಾಶ್ ಅಂತ ಹೇಳಿದ್ದಾರೆ. ಸೊ ಕ್ಯಾಶ್ ಪರ್ಚೇಸ್ ಅಥವಾ ಕ್ಯಾಶ್ ಸೇಲ್ಸ್ ಅಂದ್ರೆ ಸೇಮ್ ಮಂತ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ಇನ್ನು ರಿಮೈನಿಂಗ್ 50% ಬಂದು ಆಟೋಮೆಟಿಕ್ ಆಗಿ ನಮಗೆ ಕ್ರೆಡಿಟ್ ಸೇಲ್ಸ್ ಮತ್ತೆ ಕ್ರೆಡಿಟ್ ಪರ್ಚೇಸ್ ಆಗುತ್ತೆ. ನೆಕ್ಸ್ಟ್ ಒನ್, ಡಿಲೇ ಇನ್ ಪೇಮೆಂಟ್ ಆಫ್ ವೇಜಸ್ ಆಫ್ ಮಂತ್ ಅಂಡ್ ಓವರ್ ಹೆಡ್ಸ್ ಆರ್ ಪೇಡ್ ಇನ್ ದ ಸೇಮ್ ಮಂತ್. ವೇಜಸ್ ಬಂದು ಆಫ್ ಮಂತ್ ಡಿಲೇ ಪೇಮೆಂಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಟೋಟಲ್ ವೇಜಸ್ ಏನಿದೆ ಅದರಲ್ಲಿ ಆಫ್ ನ 1 month ಡಿಲೇ ಪೇ ಮಾಡ್ತಾ ಇದ್ದಾರೆ. ಇನ್ನು ರಿಮೈನಿಂಗ್ ಆಫ್ ಬಂದು ಸೇಮ್ ಮಂತ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಓವರ್ ಹೆಡ್ಸ್ ಬಂದು ಸೇಮ್ ಮಂತ್ ಅಲ್ಲಿ ಪೇ ಮಾಡ್ತಾ ಇದ್ದಾರೆ. ಈ ಪ್ರಾಬ್ಲಮ್ ಅಲ್ಲಿ ನಮಗೆ 4 months ಗೆ ಕ್ಯಾಶ್ ಬಜೆಟ್ ನ ಪ್ರಿಪೇರ್ ಮಾಡಕ್ಕೆ ಹೇಳಿದ್ದಾರೆ. ಮಾರ್ಚ್, ಏಪ್ರಿಲ್, ಮೇ ಮತ್ತೆ ಜೂನ್ ಮಂತ್ ಗೆ. ಸೊ ಆಲ್ರೆಡಿ ಹೇಳಿದೀವಿ ಯಾವ ಮಂತ್ ಇಂದ ನಮಗೆ ಸ್ಟಾರ್ಟ್ ಮಾಡಕ್ಕೆ ಹೇಳಿದ್ದಾರೆ. ಆ ಮಂತ್ ಗೆ ನಮಗೆ ಓಪನಿಂಗ್ ಬ್ಯಾಲೆನ್ಸ್ ಪ್ರೊವೈಡ್ ಮಾಡಿರ್ತಾರೆ. ಇಲ್ಲಿ ನಮಗೆ ಮಾರ್ಚ್ ಮಂತ್ ಗೆ ಓಪನಿಂಗ್ ಬ್ಯಾಲೆನ್ಸ್ ಬಂದು 10,000 ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ಎಂಟ್ರಿ ಮಾಡೋಣ. ಓಪನಿಂಗ್ ಬ್ಯಾಲೆನ್ಸ್ $10,000. ನೆಕ್ಸ್ಟ್ ಪ್ಲಸ್ ರೆಸಿಪ್ಟ್ಸ್, ರೆಸಿಪ್ಟ್ ಸೈಡ್ ಅಲ್ಲಿ ನಮ್ಗೆ ಇಲ್ಲಿ ಸೇಲ್ಸ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ದಾರೆ. ನಮ್ಗೆ ಈ ಪಾಯಿಂಟ್ ಅಲ್ಲಿ ಅಂದ್ರೆ ಲಾಸ್ಟ್ ಬಟ್ ಒನ್ ಪಾಯಿಂಟ್ ಅಲ್ಲಿ ಮೆನ್ಷನ್ ಮಾಡ್ತಿದ್ದಾರೆ ಅವರು 50% ಆಫ್ ಸೇಲ್ಸ್ ಅಂಡ್ ಪರ್ಚೇಸಸ್ ಆರ್ ಫಾರ್ ಕ್ಯಾಶ್. ಅಂದ್ರೆ ಟೋಟಲ್ ಸೇಲ್ಸ್ ಏನಿದೆ, ಟೋಟಲ್ ಸೇಲ್ಸ್ ಅಲ್ಲಿ 50% ಬಂದು ಕ್ಯಾಶ್ ಸೇಲ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆ, ಇನ್ನು ರಿಮೈನಿಂಗ್ 50% ಬಂದು ಆಟೋಮೆಟಿಕ್ ಆಗಿ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ, ಕ್ರೆಡಿಟ್ ಸೇಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಕ್ಯಾಶ್ ಸೇಲ್ಸ್ ಬಂದು ಪ್ರಿವಿಯಸ್ ಸೆಷನ್ ಅಲ್ಲಿ ಹೇಳಿದ್ದೆ ಸೇಮ್ ಮಂತ್. ಓಕೆ, ಕ್ಯಾಶ್ ಸೇಲ್ಸ್ ಬಂದು ಯಾವಾಗಲೂ ನಮಗೆ ಸೇಮ್ ಮಂತ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ಇನ್ನು ಕ್ರೆಡಿಟ್ ಸೇಲ್ಸ್ ಬಂದು ನಮಗೆ ಡಿ ಪಾಯಿಂಟ್ ಅಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಪೀರಿಯಡ್ ಆಫ್ ಕ್ರೆಡಿಟ್ ಅಲೋಡ್ ಬೈ ಕ್ರೆಡಿಟಾರ್ಸ್ ಈಸ್ 2 months ಅಂದ್ರೆ ಇದು ಪರ್ಚೇಸ್ ಗೆ, ಅಂಡ್ ಅಲೋಡ್ ಟು ಕಸ್ಟಮರ್ಸ್ 1 month. ಸೊ ಅಲೋಡ್ ಟು ಕಸ್ಟಮರ್ಸ್ ಅಂದ್ರೆ ಕ್ರೆಡಿಟ್ ಸೇಲ್ಸ್. ಸೊ ಕ್ರೆಡಿಟ್ ಸೇಲ್ಸ್ ಗೆ ಅವರು 1 month ಬಂದು ಪ್ರಾವಿಷನ್ ಪ್ರೊವೈಡ್ ಮಾಡಿದ್ದಾರೆ ನಮಗೆ. ಸೊ ಇಲ್ಲಿ ಫಸ್ಟ್ ಕ್ಯಾಶ್ ಸೇಲ್ಸ್ ಎಂಟ್ರಿ ಮಾಡೋಣ ನಾವು. ಕ್ಯಾಶ್ ಸೇಲ್ಸ್ ಬಂದು ಸೇಮ್ ಮಂತ್ ಅಲ್ಲಿ 50% ಮಾತ್ರ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಅರ್ಥ. ಸೊ ಮಾರ್ಚ್ ಮಂತ್ ಅಲ್ಲಿ ನಮಗೆ ಸೇಲ್ಸ್ ಬಂದು 28,000 ಇದೆ. ಸೊ 28,000 ಗೆ ನಮಗೆ 50% ಸೇಮ್ ಮಂತ್. 28,000 ಗೆ ನಮಗೆ 50% ಅಂದ್ರೆ 14,000 ಬರುತ್ತೆ. ನೆಕ್ಸ್ಟ್ ಏಪ್ರಿಲ್ ಮಂತ್ ಸೇಲ್ಸ್ ಬಂದು
36,000 ಪ್ರೊವೈಡ್ ಮಾಡಿದ್ದಾರೆ. 36,000 ಅಲ್ಲಿ 50% ಅಂದ್ರೆ 18,000 ಬರುತ್ತೆ. ನೆಕ್ಸ್ಟ್ ಮೇ ಮಂತ್ ಗೆ ಸೇಲ್ಸ್ ಬಂದು ನಮಗೆ 30,000 ಇದೆ. 30,000 ಮೇಲೆ 50% ಅಂದ್ರೆ 15,000 ಬರುತ್ತೆ. ನೆಕ್ಸ್ಟ್ ಲಾಸ್ಟ್ ಜೂನ್ ಮಂತ್ ಸೇಲ್ಸ್ ಬಂದು ನಮಗೆ 40,000 ಹೇಳಿದ್ದಾರೆ. 40,000 ಮೇಲೆ 50% ಅಂದ್ರೆ 20,000 ಬಂದು ಕ್ಯಾಶ್ ಸೇಲ್ಸ್. ಇನ್ನ ರಿಮೈನಿಂಗ್ ಬಂದು ಕಲೆಕ್ಷನ್ ಫ್ರಮ್ ಡೆಟಾರ್ಸ್, ಅಂದ್ರೆ ಅರ್ಥ ಕ್ರೆಡಿಟ್ ಸೇಲ್ಸ್ ಅಂತ. ಸೊ ಇದಕ್ಕೆ ನಮಗೆ ಟೈಮ್ ಪೀರಿಯಡ್ ಬಂದು 1 ಮಂತ್ ಅಂತ ಹೇಳಿದ್ದಾರೆ. ಸೊ 1 ಮಂತ್ ಅಂದ್ರೆ ಪ್ರೀವಿಯಸ್ ಮಂತ್ ಅಂತ ಕನ್ಸಿಡರ್ ಮಾಡ್ತೀವಿ. ಮಾರ್ಚ್ಗೆ ಪ್ರೀವಿಯಸ್ ಮಂತ್ ಬಂದು ಫೆಬ್ರವರಿ. ಸೊ ಫೆಬ್ರವರಿದು ಟೋಟಲ್ ಸೇಲ್ಸ್ ಬಂದು 22,000 ಇದೆ. ಸೊ 22,000 ಅಲ್ಲಿ 50% ಅಂದ್ರೆ 11,000 ಬರುತ್ತೆ. ನೆಕ್ಸ್ಟ್ ಏಪ್ರಿಲ್ಗೆ ಪ್ರೀವಿಯಸ್ ಮಂತ್ ಬಂದು ಮಾರ್ಚ್. ಸೊ ಮಾರ್ಚ್ ಅಲ್ಲಿ ಟೋಟಲ್ ಸೇಲ್ಸ್ ಬಂದು 28,000 ಇದೆ. ಸೊ 28,000 ಮೇಲೆ 50% ಅಂದ್ರೆ 14,000 ಬರುತ್ತೆ. ನೆಕ್ಸ್ಟ್ ಮಂತ್ ಮೇ. ಸೊ ಮೇಗೆ ಪ್ರೀವಿಯಸ್ ಮಂತ್ ಬಂದು ಏಪ್ರಿಲ್. ಸೊ ಏಪ್ರಿಲ್ ಸೇಲ್ಸ್ ಬಂದು 36,000 ಇದೆ. 36,000 ಮೇಲೆ ನಮಗೆ 50% ಅಂದ್ರೆ 18,000 ಬರುತ್ತೆ. ನೆಕ್ಸ್ಟ್ ಜೂನ್ಗೆ ಪ್ರೀವಿಯಸ್ ಮಂತ್ ಬಂದು ಮೇ. ಸೊ ಮೇದು ಸೇಲ್ಸ್ ಬಂದು 30,000 ಇದೆ. 30,000 ಮೇಲೆ 50% ಅಂದ್ರೆ 15,000 ಬರುತ್ತೆ. ಓಕೆ, ನಮಗೆ ಟೋಟಲ್ ಸೇಲ್ಸ್ ಅಲ್ಲಿ 50% ಬಂದು ಸೇಮ್ ಮಂತ್ ಅಂತ ಹೇಳಿದ್ದಾರೆ. ಸೊ ಸೇಮ್ ಮಂತ್ ಗೆ ಕನ್ಸಿಡರ್ ಮಾಡಿದ್ವಿ. ಇನ್ನ ರಿಮೈನಿಂಗ್ 50% ಬಂದು ಪ್ರೀವಿಯಸ್ ಮಂತ್ ಅಂತ ಹೇಳಿದ್ರು, ಆದ್ರೆ 1 ಮಂತ್ ಅಂತ ಹೇಳಿದ್ರು. ಸೊ ಪ್ರೀವಿಯಸ್ ಮಂತ್ ಇಂದ ನಾವು ರಿಮೈನಿಂಗ್ 50% ನ ಕ್ಯಾರಿ ಮಾಡಿದೀವಿ. ಇದಾದ್ಮೇಲಿಂದ ಸಿ ಪಾಯಿಂಟ್ ₹12,000 ಈಸ್ ಟು ಬಿ ಕಲೆಕ್ಟೆಡ್ ಇನ್ ಮಾರ್ಚ್ ಆಸ್ ಸೆಕೆಂಡ್ ಕಾಲ್ ಮನಿ ಅಂತ ಹೇಳ್ತಿದ್ದಾರೆ. ಸೊ ಅಂದ್ರೆ ಅರ್ಥ, ಸೊ ಕಂಪ್ನಿಯವ್ರು ಬಂದು ಶೇರ್ಸ್ ನ ಇಶ್ಯೂ ಮಾಡಿದ್ದಾರೆ. ಆ ಶೇರ್ಸ್ ಏನ್ ಇಶ್ಯೂ ಮಾಡಿದ್ದಾರೆ ಅದ್ರದ್ದು ಫುಲ್ ಅಮೌಂಟ್ ಅವ್ರಿಗೆ ಕಲೆಕ್ಟ್ ಆಗಿಲ್ಲ. ಆ ಪೆಂಡಿಂಗ್ ಅಮೌಂಟ್ ಅವರು ಕಾಲ್ ಫಾರ್ ಮಾಡ್ತಾ ಇದ್ದಾರೆ. ಸೊ ಅದನ್ನ ನಾವು ಕಾಲ್ ಮನಿ ಅಂತ ಕರಿತೀವಿ. ಇದು ರೆಸಿಪ್ಟ್ ಸೈಡ್ ಬರುತ್ತೆ ನಮಗೆ ಕಾಲ್ ಮನಿ. ಸೊ ವ್ಯಾಲ್ಯೂ ಬಂದು 12,000 ಹೇಳಿದ್ದಾರೆ. ಸೊ ಮತ್ತೆ ಮಂತ್ ನ ಮೆನ್ಷನ್ ಮಾಡಿದ್ದಾರೆ ಮಾರ್ಚ್ ಅಂತ. ಸೊ ಹಾಗಾಗಿ ನಾವು ಮಾರ್ಚ್ ಮಂತ್ ಗೆ ಮಾತ್ರ ಈ ಒಂದು 12,000 ನ ಮೆನ್ಷನ್ ಮಾಡ್ತೀವಿ. ಸೊ ರಿಮೈನಿಂಗ್ ಮಂತ್ ಗೆ ಸೊ ನಿಲ್ ಅಂತ ಹಾಕ್ತೀವಿ. ಓಕೆ, ಇದಿಷ್ಟು ರೆಸಿಪ್ಟ್ ಸೈಡ್ ಐಟಮ್ಸ್. ಸೊ ಈಗ ರೆಸಿಪ್ಟ್ಸ್ ಟೋಟಲ್ ಕಾಲಮ್ ಹಾಕೋಣ. ಟೋಟಲ್ ರೆಸಿಪ್ಟ್ಸ್. ಸೊ ಇದಕ್ಕೆ ನಾವು ಎ ಅಂತ ಕರಿತೀವಿ. ಓಕೆ, ಈಗ ನೆಕ್ಸ್ಟ್ ಪೇಮೆಂಟ್ಸ್ ಮೈನಸ್ ಪೇಮೆಂಟ್ಸ್. ಪೇಮೆಂಟ್ಸ್ ಅಂಡರ್ ಅಲ್ಲಿ ನಮಗೆ ಸೇಮ್ ಪರ್ಚೇಸಸ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ದಾರೆ. ಪರ್ಚೇಸಸ್. ಸೊ ಇಲ್ಲಿ ನಮಗೆ ಪರ್ಚೇಸಸ್ಗೂ ಕೂಡ ಸೇಮ್ ಸೇಲ್ಸ್ ತರ. ಸೊ 50% ಆಫ್ ಪರ್ಚೇಸಸ್ ಬಂದು ಕ್ಯಾಶ್ ಅಂತ ಹೇಳಿದ್ದಾರೆ. ಓಕೆ, ಸೊ ಅಲ್ಲಿಗೆ ಪರ್ಚೇಸಸ್ ಅಲ್ಲಿ 50% ಬಂದು ಕ್ಯಾಶ್ ಪರ್ಚೇಸ್. ಸೊ ಕ್ಯಾಶ್ ಪರ್ಚೇಸ್ ಅಂದ್ರೆ ಅರ್ಥ ಸೇಮ್ ಮಂತ್ ಬರುತ್ತೆ. ಇನ್ನು ರಿಮೈನಿಂಗ್ 50% ಬಂದು ಕ್ರೆಡಿಟ್ ಪರ್ಚೇಸ್ ಆಗುತ್ತೆ. ಕ್ರೆಡಿಟ್ ಪರ್ಚೇಸಸ್ಗೆ ನಮಗೆ ಟೈಮ್ ಪೀರಿಯಡ್ ಬಂದು ಡಿ ಪಾಯಿಂಟ್ ಅಲ್ಲಿ ಹೇಳ್ತಿದ್ದಾರೆ. ಸೊ ಪೀರಿಯಡ್ ಆಫ್ ಕ್ರೆಡಿಟ್ ಅಲೋಡ್ ಬೈ ಕ್ರೆಡಿಟರ್ಸ್ ಈಸ್ 2 ಮಂತ್ಸ್ ಅಂತ. ಅಂದ್ರೆ ಸೊ ನೆಕ್ಸ್ಟ್ 2 ಮಂತ್ಸ್ ಅಂತ ಅವರು ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ದಾರೆ. ಓಕೆ, ಫಸ್ಟ್ ನಾವು ಕ್ಯಾಶ್ ಪರ್ಚೇಸ್ ಎಂಟ್ರಿ ಮಾಡೋಣ. ಕ್ಯಾಶ್ ಪರ್ಚೇಸಸ್ 50% ಸೇಮ್ ಮಂತ್. ಓಕೆ, ಪ್ರಾಬ್ಲಮ್ ಅಲ್ಲಿ ನಮಗೆ ಮಾರ್ಚ್ ಮಂತ್ ಪರ್ಚೇಸಸ್ ಬಂದು 14,000 ಇದೆ. ಸೊ 14,000 ಅಲ್ಲಿ 50% ಅಂದ್ರೆ 7,000 ಬರುತ್ತೆ. ನೆಕ್ಸ್ಟ್ ಏಪ್ರಿಲ್. ಸೊ ಏಪ್ರಿಲ್ ಮಂತ್ ಪರ್ಚೇಸಸ್ ಬಂದು 22,000 ಇದೆ. ಸೊ ಅದರಲ್ಲಿ 50% ಅಂದ್ರೆ 11,000 ಬರುತ್ತೆ. ನೆಕ್ಸ್ಟ್ ಮೇ ಮಂತ್ ಪರ್ಚೇಸಸ್ ಬಂದು 20,000 ಇದೆ. ಸೊ 20,000 ಅಲ್ಲಿ 50% ಅಂದ್ರೆ 10,000 ಬರುತ್ತೆ. ನೆಕ್ಸ್ಟ್ ಜೂನ್ ಮಂತ್ ಪರ್ಚೇಸಸ್ ಬಂದು 25,000 ಇದೆ. ಸೊ ಅದರಲ್ಲಿ 50% ಅಂದ್ರೆ 12,500. ಓಕೆ, ಇದು ಕ್ಯಾಶ್ ಪರ್ಚೇಸಸ್. ಸೊ ಏನೊಂದು ವ್ಯಾಲ್ಯೂ ಪ್ರೊವೈಡ್ ಮಾಡಿದ್ರೆ ಅದರಲ್ಲಿ 50% ನಾವು ಸೇಮ್ ಮಂತ್ಗೆ ಎಂಟ್ರಿ ಮಾಡಿದೀವಿ. ಸೊ ನೆಕ್ಸ್ಟ್ ಕ್ರೆಡಿಟ್ ಪರ್ಚೇಸಸ್. $50 2 ಮಂತ್ಸ್ ಟೈಮ್ ಪೀರಿಯಡ್ ಹೇಳಿದ್ದಾರೆ. ಸೊ 2 ಮಂತ್ಸ್ ಅಂದ್ರೆ ನಾವಿಲ್ಲಿ ಕನ್ಸಿಡರ್ ಮಾಡೋದು ಪ್ರಿಸೀಡಿಂಗ್ 2 ಮಂತ್ಸ್ ಅಂತ. ಅಂದ್ರೆ ಸೊ ಮಾರ್ಚ್ಗೆ 2 ಮಂತ್ಸ್ ಬ್ಯಾಕ್ ಬಂದು ಜಾನ್ವರಿ ಮಂತ್ ಬರುತ್ತೆ. ಸೊ ಜಾನ್ವರಿ ಮಂತ್ದು ಪರ್ಚೇಸಸ್ ಬಂದು 20,000 ಇದೆ. ಸೊ ಅದರಲ್ಲಿ 50% ಅಂದ್ರೆ 10,000 ಬರುತ್ತೆ. ನೆಕ್ಸ್ಟ್ ಏಪ್ರಿಲ್. ಸೊ ಏಪ್ರಿಲ್ಗೆ 2 ಮಂತ್ಸ್ ಬಿಫೋರ್ ಅಂದ್ರೆ ಫೆಬ್ರವರಿ ಬರುತ್ತೆ. ಫೆಬ್ರವರಿದು ಪರ್ಚೇಸಸ್ ಬಂದು 14,000 ಇದೆ. 14,000 ಅಲ್ಲಿ 50% ಅಂದ್ರೆ
7,000 ಬರುತ್ತೆ. ನೆಕ್ಸ್ಟ್ ಮೇ, ಸೊ ಮೇಗೆ 2 months ಬಿಫೋರ್ ಅಂದ್ರೆ ಮಾರ್ಚ್ ಪರ್ಚೇಸಸ್ ಬಂದು 14,000 ಇದೆ. ಸೊ ಅದರಲ್ಲಿ 50% ಅಂದ್ರೆ 7,000 ಬರುತ್ತೆ. ನೆಕ್ಸ್ಟ್ ಜೂನ್ಗೆ 2 months ಬಿಫೋರ್ ಬಂದು ಏಪ್ರಿಲ್ದು ಪರ್ಚೇಸಸ್ ಬಂದು 22,000 ಇದೆ. ಅದರಲ್ಲಿ 50% ಅಂದ್ರೆ 11,000 ನಾವು ಎಂಟ್ರಿ ಮಾಡ್ತೀವಿ. ಸೊ ಇದು ನಮಗೆ ಪರ್ಚೇಸಸ್ಗೆ ರಿಲೇಟೆಡ್ ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡಿರೋದವರು. ಸೊ ನೆಕ್ಸ್ಟ್, ಸೊ ಎಫ್ ಪಾಯಿಂಟ್ ಅಲ್ಲಿ ಹೇಳ್ತಿದ್ದಾರೆ, ಸೊ ಡಿಲೇ ಇನ್ ಪೇಮೆಂಟ್ ಆಫ್ ವೇಜಸ್ ಆಫ್ ಮಂತ್ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ವೇಜಸ್ಗೆ ಅವರು ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ದಾರೆ. ವೇಜಸ್ಗೆ ಆಫ್ ಮಂತ್ ಡಿಲೇ ಅಂತ ಹೇಳ್ತಿದ್ದಾರೆ. ಸೊ ಆಫ್ ಮಂತ್ ಡಿಲೇ ಅಂದ್ರೆ ಸೊ ಅಲ್ಲಿಗೆ ಸೇಮ್ 50% ಅಂತ ಕನ್ಸಿಡರ್ ಮಾಡ್ಬೋದು. ಸೊ 50% ಬಂದು 1 month ಆಗುತ್ತೆ. ಸೊ ಡಿಲೇ ಇನ್ 1 month ಅಂದ್ರೆ ಸೊ 50% ಬಂದು 1 month ಆಗುತ್ತೆ. ಇನ್ನು ರಿಮೈನಿಂಗ್ ಆಫ್ ಬಂದು ಸೇಮ್ ಮಂತ್ಗೆ ನಾವು ಕನ್ಸಿಡರ್ ಮಾಡ್ತೀವಿ. ಏನು ಅಂದ್ರೆ ನಮಗೆ ಪ್ರಾಬ್ಲಮ್ ಅಲ್ಲಿ ವೇಜಸ್ ರಿಲೇಟೆಡ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ದಾರೆ. ಅದರಲ್ಲಿ ಸೊ ಡಿಲೇ ಇನ್ ಹಾಫ್ ಮಂತ್ ಅಂತ ಹೇಳ್ತಾರೆ. ಸೊ ಅಂದ್ರೆ ಹಾಫ್ ಮಂತ್ ಡಿಲೇ ಅಂದ್ರೆ ಸೊ 1 month ಆಗುತ್ತೆ. ಇನ್ನು ರಿಮೈನಿಂಗ್ ಹಾಫ್ ಬಂದು ನಮಗೆ ಸೇಮ್ ಮಂತ್ ಅಲ್ಲಿ ನಾವು ಪೇ ಮಾಡ್ತಾ ಇದ್ದೀವಿ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಇಲ್ಲಿ ವೇಜಸ್ ಹಾಫ್ ಬಂದು ಸೇಮ್ ಮಂತ್ ಬರುತ್ತೆ. ಓಕೆ, ಫಸ್ಟ್ ಮಾರ್ಚ್. ಸೊ ಮಾರ್ಚ್ದು ವೇಜಸ್ ಬಂದು ನಮಗೆ ಪ್ರಾಬ್ಲಮ್ ಅಲ್ಲಿ 4,600 ಹೇಳಿದ್ದಾರೆ. ಸೊ 4,600 ಅಲ್ಲಿ ಆಫ್ ಅಂದ್ರೆ 2,300 ಬರುತ್ತೆ. ನೆಕ್ಸ್ಟ್ ಏಪ್ರಿಲ್. ಸೊ ಏಪ್ರಿಲ್ ಮಂತದ್ದು ವೇಜಸ್ ಬಂದು ನಮಗೆ ಸೇಮ್ 4,600 ಕೊಟ್ಟಿದ್ದಾರೆ. ಅದರಲ್ಲಿ ಆಫ್ ಅಂದ್ರೆ ಅಗೈನ್ 2,300 ಬರುತ್ತೆ. ನೆಕ್ಸ್ಟ್ ಮೇ. ಸೊ ಮೇ ಮಂತದ್ದು ವೇಜಸ್ ಬಂದು ನಮಗೆ ಪ್ರಾಬ್ಲಮ್ ಅಲ್ಲಿ 4,000 ಕೊಟ್ಟಿದ್ದಾರೆ. ಸೊ 4,000 ಅಲ್ಲಿ ಆಫ್ ಅಂದ್ರೆ 2,000 ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ಜೂನ್ ಮಂತದ್ದು ವೇಜಸ್ ಬಂದು ನಮಗೆ ಪ್ರಾಬ್ಲಮ್ ಅಲ್ಲಿ 5,000 ಪ್ರೊವೈಡ್ ಮಾಡಿದ್ದಾರೆ. 5,000 ಅಲ್ಲಿ ಆಫ್ ಅಂದ್ರೆ 2,500 ಬರುತ್ತೆ. ಇದು ಸೇಮ್ ಮಂತ್. ಇನ್ನು ರಿಮೈನಿಂಗ್ ಆಫ್ ಬಂತು ನಮ್ಗೆ ಹೇಳ್ತಾರೆ 1 month ಡಿಲೇ ಆಗುತ್ತೆ. ಸೊ 1 month ಅಂದ್ರೆ ಪ್ರಿವಿಯಸ್ ಮಂತ್ ಇಂದ ತಗೊಂತೀವಿ. ಸೊ 1/2 1 month ಡಿಲೇ. ಓಕೆ, ಫಸ್ಟ್ ಮಾರ್ಚ್. ಸೊ ಮಾರ್ಚ್ಗೆ ಪ್ರೀವಿಯಸ್ ಮಂತ್ ಬಂದು ಫೆಬ್ರವರಿ. ಸೊ ಫೆಬ್ರವರಿನಲ್ಲಿ ನಮಗೆ ವೇಜಸ್ ಬಂದು 4,400 ಇದೆ. ಸೊ 4,400 ಅಲ್ಲಿ ಆಫ್ ಅಂದ್ರೆ 2,200 ಬರುತ್ತೆ. ನೆಕ್ಸ್ಟ್ ಏಪ್ರಿಲ್. ಸೊ ಏಪ್ರಿಲ್ಗೆ ಪ್ರೀವಿಯಸ್ ಮಂತ್ ಬಂದು ಮಾರ್ಚ್. ಸೊ ಮಾರ್ಚ್ ನಮಗೆ ವೇಜಸ್ ಬಂದು 4,600 ಇದೆ. ಸೊ 4,600 ಅಲ್ಲಿ ಆಫ್ ಅಂದ್ರೆ 2,300 ಬರುತ್ತೆ. ನೆಕ್ಸ್ಟ್ ಮೇ. ಸೊ ಮೇಗೆ ಪ್ರೀವಿಯಸ್ ಮಂತ್ ಬಂದು ಏಪ್ರಿಲ್. ಸೊ ಏಪ್ರಿಲ್ಗೆ ವೇಜಸ್ ಬಂದು 4,600 ಇದೆ. ಸೊ ಅದರಲ್ಲಿ ಆಫ್ ಅಂದ್ರೆ 2,300. ನೆಕ್ಸ್ಟ್ ಜೂನ್ಗೆ ಪ್ರೀವಿಯಸ್ ಮಂತ್ ಬಂದು ಮೇ. ಸೊ ಮೇ ಮಂತ್ ಇಲ್ಲಿ ನಮಗೆ ವೇಜಸ್ ಬಂದು 4,000 ಇದೆ. ಸೊ 4,000 ಅಲ್ಲಿ ಆಫ್ ಅಂದ್ರೆ ಸೊ 2,000 ನಾವು ಎಂಟ್ರಿ ಮಾಡ್ತೀವಿ. ಸೊ ಇದು ನಮಗೆ ಪ್ರಾಬ್ಲಮ್ ಅಲ್ಲಿ ವೇಜಸ್ಗೆ ರಿಲೇಟೆಡ್ ಕೊಟ್ಟಿರುವಂತ ಇನ್ಫಾರ್ಮೇಶನ್. ನೆಕ್ಸ್ಟ್ ಓವರ್ ಹೆಡ್ಸ್ ಇದೆ. ಓವರ್ ಹೆಡ್ಸ್ ಬಂದು ನಮಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಸೇಮ್ ಮಂತ್ ಅಂತ ಹೇಳಿದ್ದಾರೆ. ಸೊ ಸೇಮ್ ಮಂತ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಮಾರ್ಚ್ ಮಂತ್ ಓವರ್ ಹೆಡ್ಸ್ ಬಂದು ನಮಗೆ ಪ್ರಾಬ್ಲಮ್ ಅಲ್ಲಿ 4,300 ಇದೆ. ಸೊ 4,300 ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಏಪ್ರಿಲ್. ಸೊ ಏಪ್ರಿಲ್ ಮಂತ್ ಓವರ್ ಹೆಡ್ಸ್ ಬಂದು 4,500 ಇದೆ. ಸೇಮ್ ತಗೊಂತೀವಿ. ನೆಕ್ಸ್ಟ್ ಮೇ. ಸೊ ಮೇ ಮಂತ್ ಓವರ್ ಹೆಡ್ಸ್ ಬಂದು 4,100. ನೆಕ್ಸ್ಟ್ ಜೂನ್ ಮಂತ್ ಓವರ್ ಹೆಡ್ಸ್ ಬಂದು 4,800. ಇದಾದ್ಮೇಲೆ ನಮಗೆ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳ್ತಿದ್ದಾರೆ, ಸೊ ನ್ಯೂ ಮಿಷನರಿ ಇಸ್ ಟು ಬಿ ಇನ್ಸ್ಟಾಲ್ಡ್ ಅಟ್ ಎ ಕಾಸ್ಟ್ ಆಫ್ ₹20,000 ಇನ್ ದ ಮಂತ್ ಆಫ್ ಫೆಬ್ರವರಿ ವಿಚ್ ಈಸ್ ಟು ಬಿ ಪೇಡ್ ಇನ್ 2 equal installments ಇನ್ ಮಾರ್ಚ್ ಅಂಡ್ ಏಪ್ರಿಲ್ ಅಂತ ಹೇಳ್ತಿದ್ದಾರೆ. ಸೊ ಅಂದ್ರೆ ಅವರು ಫೆಬ್ರವರಿ ಮಂತ್ ಅಲ್ಲಿ ಒಂದು ನ್ಯೂ ಮಿಷನರಿನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಬಟ್ ಏನ್ ಪರ್ಚೇಸ್ ಮಾಡಿದ್ದಾರೆ 20,000 ಅದನ್ನ ಪೇ ಮಾಡ್ತಾ ಇರೋದು ಬಂದು 2 installments ಅಲ್ಲಿ ಪೇ ಮಾಡ್ತಾ ಇದ್ದಾರೆ. ಯಾವ ಮಂತ್ ಅಲ್ಲಿ? ಮಾರ್ಚ್ ಅಂಡ್ ಏಪ್ರಿಲ್ ಅಂತ ಹೇಳಿದ್ದಾರೆ ಅವರು. ಸೊ ಪರ್ಚೇಸ್ ಆಫ್ ಮಿಷನರಿ ಪರ್ಚೇಸ್ ಮಾಡಿರೋದು ಫೆಬ್ರವರಿ ಮಂತ್ 20,000, ಬಟ್ ಅದ್ರದ್ದು ಪೇಮೆಂಟ್ ಮಾಡ್ತಾ ಇರೋದು ಬಂದು ಮಾರ್ಚ್ ಅಂಡ್ ಏಪ್ರಿಲ್ ಅಂತ ಅವರೇ ಮೆನ್ಷನ್ ಮಾಡ್ತಿದ್ದಾರೆ. 2 equal installments ಅಂದ್ರೆ 20,000 ಅಲ್ಲಿ ಈಕ್ವಲ್ ಇನ್ಸ್ಟಾಲ್ಮೆಂಟ್ಸ್ ಅಂದ್ರೆ 10,000 ಮಾರ್ಚ್ಗೆ, 10,000 ಏಪ್ರಿಲ್ ಬರುತ್ತೆ. ರಿಮೈನಿಂಗ್ ಮಂತ್ಸ್ ಬಂದು ನಿಲ್. ಓಕೆ, ಇದಿಷ್ಟು ಸೊ ಪೇಮೆಂಟ್ಸ್ ಅಂಡರ್ ಅಲ್ಲಿ ಅವರು ನಮಗೆ ಪ್ರೊವೈಡ್ ಮಾಡಿರುವಂತ ಅಡ್ಜಸ್ಟ್ಮೆಂಟ್ಸ್. ಸೊ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ನಾವು ಕನ್ಸಿಡರ್ ಮಾಡಾಯ್ತು. ಫಸ್ಟ್ ಪೇಮೆಂಟ್ಸ್ ಟೋಟಲ್ ಮಾಡ್ಕೊಂಡ್ಬಿಡೋಣ. ಟೋಟಲ್ ಪೇಮೆಂಟ್ಸ್ ಇದಕ್ಕೆ ಬಿ ಅಂತ ಕರಿತೀವಿ ನಾವು. ಸೊ ಇದಿಷ್ಟು ಆಡ್ ಮಾಡಿದಾಗ ನಮಗೆ ಸೊ ಮಾರ್ಚ್ ಮಂತ್ದು ಪೇಮೆಂಟ್ಸ್ ವ್ಯಾಲ್ಯೂ ಬಂದು 35,800 ಬರುತ್ತೆ. ನೆಕ್ಸ್ಟ್ ಏಪ್ರಿಲ್ ಮಂತ್ದು 37,100.
ನೆಕ್ಸ್ಟ್ ಮೇ ಮಂತ್ದು 25,400. ನೆಕ್ಸ್ಟ್ ಜೂನ್ ಮಂತ್ ಟೋಟಲ್ ಬಂದು 32,800 ಬರುತ್ತೆ. ಸೊ ಇದು ಟೋಟಲ್ ಪೇಮೆಂಟ್ಸ್ ವ್ಯಾಲ್ಯೂ. ಓಕೆ, ಸೊ ಈಗ ನಾವು ರಿಸಿಪ್ಟ್ಸ್ ಇಂದ ನಾವು ಪೇಮೆಂಟ್ಸ್ ನ ಮೈನಸ್ ಮಾಡಿದಾಗ ನಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಬರುತ್ತೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಎ ಮೈನಸ್ ಬಿ. ಓಕೆ, ಫಸ್ಟ್ ಮಾರ್ಚ್ ಮಂತ್ ಟೋಟಲ್ ರೆಸಿಪ್ಟ್ಸ್ ಫೈಂಡ್ ಔಟ್ ಮಾಡೋಣ. ಸೊ ಇದಿಷ್ಟು ಆಡ್ ಮಾಡಿದಾಗ ನಮಗೆ 47,000 ಬರುತ್ತೆ. 47,000 ಇಂದ 35,800 ಮೈನಸ್ ಮಾಡಿದಾಗ ನಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಬಂದು 11,200. ಓಕೆ, ಸೊ ಮಾರ್ಚ್ ಮಂತ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಬಂದು, ಸೊ ಏಪ್ರಿಲ್ಗೆ ನಮಗೆ ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ 11,200. ಇದಿಷ್ಟು ಆಡ್ ಮಾಡಿದಾಗ ನಮಗೆ ಟೋಟಲ್ ರೆಸಿಪ್ಟ್ಸ್ ಬಂದು ಏಪ್ರಿಲ್ ಮಂತ್ 43,200 ಬರುತ್ತೆ. 43,200 ಇಂದ ನಾವು 37,100 ಮೈನಸ್ ಮಾಡಿದಾಗ ನಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಬಂದು 6,100 ಬರುತ್ತೆ. ಸೊ ಈ 6,100 ಬಂದು ನಮಗೆ ಮೇ ಮಂತ್ಗೆ ಓಪನಿಂಗ್ ಬ್ಯಾಲೆನ್ಸ್ 6,100. ಇದಿಷ್ಟು ಆಡ್ ಮಾಡಿದಾಗ ನಮಗೆ ಟೋಟಲ್ ರಿಸಿಪ್ಟ್ಸ್ ಬಂದು 39,100 ಬರುತ್ತೆ. 25,400 ಮೈನಸ್ ಮಾಡಿದಾಗ ನಮಗೆ 13,700 ಬಂದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಮೇ. ಸೊ ಇದು ನಮಗೆ ನೆಕ್ಸ್ಟ್ ಮಂತ್ಗೆ ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ 13,700. ಜೂನ್ ಮಂತ್ ಟೋಟಲ್ ಮಾಡಿದಾಗ ನಮಗೆ 48,700 ಬರುತ್ತೆ. ಸೊ 48,700 ಇಂದ ನಾವು 32,800 ಮೈನಸ್ ಮಾಡಿದಾಗ ಸೊ ನಮಗೆ ಜೂನ್ ಮಂತ್ಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಬಂದು 15,900 ಬರುತ್ತೆ. ಓಕೆ, ಸೊ ಈ ಪ್ರಾಬ್ಲಮ್ ಅಲ್ಲಿ ನಮಗೆ ಸೇಲ್ಸ್ ಬಂದು 50%, 50%. ಸೊ 50% ಬಂದು ಕ್ಯಾಶ್ ಸೇಲ್ಸ್ ಕೊಟ್ಟಿದ್ರು, ಸೇಮ್ ಮಂತ್ ಕನ್ಸಿಡರ್ ಮಾಡಿದ್ವಿ. ಸೊ ರಿಮೈನಿಂಗ್ 50% ಬಂದು 1 ಮಂತ್ ಅಂತ ಹೇಳಿದ್ರು. ಸೊ 1 ಮಂತ್ಗೆ ಯಾವ ತರ ಟ್ರೀಟ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಅದೇ ತರ ಪರ್ಚೇಸಸ್ ಅಷ್ಟೇ. ಸೊ 50% ಬಂದು ಕ್ಯಾಶ್ ಪರ್ಚೇಸ್ ಇತ್ತು, ಸೇಮ್ ಮಂತ್ ಅಲ್ಲಿ ಟ್ರೀಟ್ ಮಾಡಿದೀವಿ. ಸೊ ರಿಮೈನಿಂಗ್ 50% ಬಂದು 2 ಮಂತ್ ಕ್ರೆಡಿಟ್ ಪೀರಿಯಡ್ ಹೇಳಿದ್ದಾರೆ. ಸೊ 2 ಮಂತ್ಗೆ ಯಾವ ತರ ಟ್ರೀಟ್ ಮಾಡ್ಬೇಕು ಅಂತ ಹೇಳಿದೀನಿ. ಸೊ ನೆಕ್ಸ್ಟ್ ವೇಜಸ್ ಬಂದು ಡಿಲೇ ಅಂತ ಹೇಳ್ತಾರೆ. ಸೊ ಹಾಫ್ ಮಂತ್ ಡಿಲೇ ಅಂದ್ರೆ ನೆಕ್ಸ್ಟ್ ಮಂತ್ ಅಂತ. ಇನ್ನು ರಿಮೈನಿಂಗ್ ಹಾಫ್ ಮಂತ್ ಗೆ ಅವರು ಏನು ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿಲ್ಲ, ಹಾಗಾಗಿ ನಾವು ಸೇಮ್ ಮಂತ್ ಅಂತ ಕನ್ಸಿಡರ್ ಮಾಡಿದೀವಿ. ಸೊ ವೇಜಸ್ ಅಲ್ಲಿ ಸೊ ಹಾಫ್ ಅಂದ್ರೂ ಒಂದೇ ಲೆಕ್ಕ, ಅಥವಾ 50% ಅಂದ್ರೂ ಸೇಮ್ ಮೀನಿಂಗ್ ಬರುತ್ತೆ. ಸೊ 50% ಬಂದು ಸೇಮ್ ಮಂತ್ ಬರುತ್ತೆ. ಇನ್ನು ರಿಮೈನಿಂಗ್ 50% ಬಂದು 1 ಮಂತ್ ಕ್ರೆಡಿಟ್ ಪೀರಿಯಡ್ ಅವರು ಪ್ರೊವೈಡ್ ಮಾಡಿದ್ದಾರೆ. ಸೊ ಅದಾದ್ಮೇಲಿಂದ ನಮಗೆ ಪ್ರಾಬ್ಲಮ್ ಅಲ್ಲಿ ಪರ್ಚೇಸ್ ಆಫ್ ಮಿಷನರಿ. ಸೊ ಮಿಷನರಿನ ಅವರು ಫೆಬ್ರವರಿ ಮಂತ್ ಅಲ್ಲಿ ಪರ್ಚೇಸ್ ಮಾಡಿದ್ದಾರೆ, ಬಟ್ ಅದ್ರದ್ದು ಏನೊಂದು ವ್ಯಾಲ್ಯೂ 20,000 ಇದೆ. ಆ 20,000 ಅವರು 2 ಈಕ್ವಲ್ ಇನ್ಸ್ಟಾಲ್ಮೆಂಟ್ಸ್ ಅಂದ್ರೆ ಮಾರ್ಚ್ ಮತ್ತೆ ಏಪ್ರಿಲ್ ಅಲ್ಲಿ ಅವರು 10,000 ಪೇ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಹಾಗೆ ನಾವು ಮಾರ್ಚ್ ಮತ್ತೆ ಏಪ್ರಿಲ್ ಅಲ್ಲಿ ಅದನ್ನ ಕನ್ಸಿಡರ್ ಮಾಡಿದೀವಿ. ಸೊ ನೆಕ್ಸ್ಟ್ ನಮಗೆ ಕಾಲ್ ಮನಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಕಾಲ್ ಮನಿ ಬಂದು ಸೊ ಅವ್ರೇನೊಂದು ಶೇರ್ಸ್ ನ ಇಶ್ಯೂ ಮಾಡಿದ್ದಾರೆ, ಅದನ್ನ ರಿಕವರಿ ಮಾಡ್ಕೊಂತ ಇದ್ದಾರೆ. ಸೊ ₹12,000 ಅದು ಮಾರ್ಚ್ ಮಂತ್ ಅಲ್ಲಿ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಮಾರ್ಚ್ ಮಂತ್ ಅಲ್ಲಿ ಮಾತ್ರ ಕನ್ಸಿಡರ್ ಮಾಡಿದೀವಿ. ಸೊ ಇದು ಈ ಪ್ರಾಬ್ಲಮ್ ನಲ್ಲಿ ಬಂದಿರುವಂತ ಡಿಫರೆಂಟ್ ಅಡ್ಜಸ್ಟ್ಮೆಂಟ್ಸ್. Next question. A company expects to have ₹25,000 in bank on 1st May 2014 and requires you to prepare an estimate of cash position during the 3 months May, June and July 2014. So total 3 months ಗೆ ನಮಗೆ ಕ್ಯಾಶ್ ಬಜೆಟ್ ನ ಪ್ರಿಪೇರ್ ಮಾಡಕ್ಕೆ ಹೇಳಿದ್ದಾರೆ. ಓಪನಿಂಗ್ ಬ್ಯಾಲೆನ್ಸ್ ಬಂದು ಮೇ ಮಂತ್ ಗೆ 25,000 ಅಂತ ಹೇಳಿದ್ದಾರೆ. ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಈಸ್ ಸಪ್ಲೈಡ್. ಸೊ ಟೋಟಲ್ ನಮಗೆ ಪ್ರಾಬ್ಲಮ್ ಅಲ್ಲಿ 5 ಮಂತ್ಸ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ದಾರೆ. ಸೇಲ್ಸ್, ಪರ್ಚೇಸಸ್, ವೇಜಸ್, ಆಫೀಸ್ ಎಕ್ಸ್ಪೆನ್ಸಸ್, ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಅಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡಿದ್ದಾರೆ. ನೆಕ್ಸ್ಟ್ ಅಡಿಷನಲ್ ಇನ್ಫಾರ್ಮೇಶನ್ಸ್. ಫಸ್ಟ್ ಪಾಯಿಂಟ್, 20% ಆಫ್ ಸೇಲ್ಸ್ ಆರ್ ಇನ್ ಕ್ಯಾಶ್. ರಿಮೈನಿಂಗ್ ಅಮೌಂಟ್ ಈಸ್ ಕಲೆಕ್ಟೆಡ್ ಇನ್ ದ ಮಂತ್ ಫಾಲೋಯಿಂಗ್ ದಟ್ ಆಫ್ ಸೇಲ್ಸ್. ಓಕೆ, ಸೊ ಟೋಟಲ್ ಸೇಲ್ಸ್ ಅಲ್ಲಿ ಕ್ಯಾಶ್ ಸೇಲ್ಸ್ ಬಂದು 20% ಅಂತ ಹೇಳಿದ್ದಾರೆ. ಸೊ ಕ್ಯಾಶ್ ಸೇಲ್ಸ್ ಅಂದ್ರೆ ಸೇಮ್ ಮಂತ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ಇನ್ನು ರಿಮೈನಿಂಗ್ 80% ಬಂದು ಕ್ರೆಡಿಟ್ ಸೇಲ್ಸ್. ಈ ಕ್ರೆಡಿಟ್ ಸೇಲ್ಸ್ಗೆ ನಮಗೆ ಅವರು 1 ಮಂತ್ ಟೈಮ್ ಪೀರಿಯಡ್ ನ ಪ್ರೊವೈಡ್ ಮಾಡಿದ್ದಾರೆ. ಸೆಕೆಂಡ್ ಪಾಯಿಂಟ್, suppliers supply goods at 2 months credit. Okay, so purchasers, so overall ಬಂದು ಕ್ರೆಡಿಟ್ ಪರ್ಚೇಸಸ್ ಅಂತ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಅದಕ್ಕೆ ನಮಗೆ 2 ಮಂತ್ಸ್ ಟೈಮ್ ಪೀರಿಯಡ್ ಅವರು ಪ್ರೊವೈಡ್ ಮಾಡಿದ್ದಾರೆ. ನೆಕ್ಸ್ಟ್ ಪಾಯಿಂಟ್, wages and all other expenses are paid in the month following the one in which they are incurred. Okay, so wages and all other expenses. Okay, all other expenses ಅಂದ್ರೆ ಆಫೀಸ್ ಎಕ್ಸ್ಪೆನ್ಸಸ್, ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಅಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಇದಿಷ್ಟು ನಮಗೆ ಪೇ ಮಾಡೋದಕ್ಕೆ ಅವರು 1 ಮಂತ್ ಟೈಮ್ ಪೀರಿಯಡ್ ನ ಪ್ರೊವೈಡ್ ಮಾಡಿದ್ದಾರೆ. Next point, the company pays dividends to shareholders and bonus to workers of ₹10,000 and 15,000 respectively in the month of May. So May month ಅಲ್ಲಿ ಕಂಪನಿ ಬಂದು ಡಿವಿಡೆಂಡ್ ನ ಪೇ ಮಾಡ್ತಾ ಇದ್ದಾರೆ ಅಂಡ್ ಬೋನಸ್ ನವರು ಪೇ ಮಾಡ್ತಾ ಇದ್ದಾರೆ. ಸೊ ಇದೆರಡು ನಮಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಎಕ್ಸ್ಪೆನ್ಸಸ್ ನ ನಾವು ಪೇಮೆಂಟ್ ಸೆಂಟರ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ಅವರು ನಮಗೆ ಮೇ ಮಂತ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಮೇ ಮಂತ್ ಅಲ್ಲಿ ನಾವು ಅದನ್ನ ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್, ಪ್ಲಾಂಟ್ ಹ್ಯಾಸ್ ಬೀನ್ ordered and is expected to be received in June. It will cost ₹80,000 to be paid in June. Okay, so plant ನ ಅವರು ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಅದರ ಏನ್ ಪರ್ಚೇಸ್ ಮಾಡ್ತಾ ಇದ್ದಾರೆ ಅದರದ್ದು ಕಾಸ್ಟ್ ನ ಅವರು
ಜೂನ್ ಮಂತ್ ಅಲ್ಲಿ ಪೇ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ನಾವು ಜೂನ್ ಮಂತ್ ಅಲ್ಲಿ ಇದನ್ನ ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ಇನ್ಕಮ್ ಟ್ಯಾಕ್ಸ್ ₹25,000 ಈಸ್ ಪೇಯಬಲ್ ಇನ್ ಜುಲೈ. ಸೊ ಜುಲೈ ಮಂತ್ ಅಲ್ಲಿ ಇವರು ಇನ್ಕಮ್ ಟ್ಯಾಕ್ಸ್ ನ ಪೇ ಮಾಡ್ತಾ ಇದ್ದಾರೆ. ಸೊ ಜುಲೈ ಮಂತ್ ಅಲ್ಲಿ ಮಾತ್ರ ನಾವು ಇದನ್ನ ಎಂಟ್ರಿ ಮಾಡ್ತೀವಿ. ಈ ಪ್ರಾಬ್ಲಮ್ ಲೈನ್ ನಮಗೆ 3 ಮಂತ್ಸ್ಗೆ ಕ್ಯಾಶ್ ಬಜೆಟ್ ನ ಪ್ರಿಪೇರ್ ಮಾಡಕ್ಕೆ ಹೇಳಿದ್ದಾರೆ. ಸೊ ಮೇ, ಜೂನ್, ಜುಲೈಗೆ. ಸೊ ಮೇ ಮಂತ್ಗೆ ನಮಗೆ ಅವರೇ ಓಪನಿಂಗ್ ಬ್ಯಾಲೆನ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಫಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ನ ಎಂಟ್ರಿ ಮಾಡೋಣ. ಓಪನಿಂಗ್ ಬ್ಯಾಲೆನ್ಸ್ ಸೊ 25,000 ಕೊಟ್ಟಿದ್ದಾರೆ. ನೆಕ್ಸ್ಟ್ ಪ್ಲಸ್ ರೆಸಿಪ್ಟ್ಸ್, ಸೊ ಬ್ರಾಕೆಟ್ ಅಲ್ಲಿ ಅಂತ. ಸೊ ರೆಸಿಪ್ಟ್ ಸೈಡ್ ನಮಗೆ ಸೇಲ್ಸ್ ಬರುತ್ತೆ. ಸೊ ಸೇಲ್ಸ್ಗೆ ಅವರು ನಮಗೆ ಅಡ್ಜಸ್ಟ್ಮೆಂಟ್ಸ್ ಪ್ರೊವೈಡ್ ಮಾಡಿದ್ದಾರೆ. ಟೋಟಲ್ ಸೇಲ್ಸ್ ಅಲ್ಲಿ 20% ಬಂದು ಅವರು ಕ್ಯಾಶ್ ಸೇಲ್ಸ್ ಅಂತ ಹೇಳಿದ್ದಾರೆ. ಇನ್ನು ರಿಮೈನಿಂಗ್ 80% ಬಂದು ನಮಗೆ ಕ್ರೆಡಿಟ್ ಸೇಲ್ಸ್ ಆಗುತ್ತೆ. ಓಕೆ, ಸೊ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳ್ತಿದ್ದಾರೆ. ಸೊ 20% ಆಫ್ ಸೇಲ್ಸ್ ಆರ್ ಫಾರ್ ಕ್ಯಾಶ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಟೋಟಲ್ ಸೇಲ್ಸ್ ಅಲ್ಲಿ 20% ಬಂದು ಕ್ಯಾಶ್ ಸೇಲ್ಸ್ ಆಗಿದೆ. ಇನ್ನು ರಿಮೈನಿಂಗ್ 80% ಬಂದು ಕ್ರೆಡಿಟ್ ಸೇಲ್ಸ್ ಆಗುತ್ತೆ. ಸೊ ಕ್ಯಾಶ್ ಸೇಲ್ಸ್ ಬಂದು ಆಲ್ವೇಸ್ ಸೇಮ್ ಮಂತ್ಗೆ ಕನ್ಸಿಡರ್ ಮಾಡ್ತೀವಿ ನಾವು. ಸೊ ಕ್ರೆಡಿಟ್ ಸೇಲ್ಸ್ಗೆ ಅವರು ಸೊ ದ ಅಮೌಂಟ್ ಈಸ್ ಕಲೆಕ್ಟೆಡ್ ಇನ್ ದ ಮಂತ್ ಫಾಲೋಯಿಂಗ್ ಅಂತ ಹೇಳ್ತಿದ್ದಾರೆ. ಸೊ ಮಂತ್ ಫಾಲೋಯಿಂಗ್ ಅಂದ್ರೆ ಸೊ 1 ಮಂತ್ ಅಂದ್ರೆ ನೆಕ್ಸ್ಟ್ ಮಂತ್ ಅಂತ. ಸೊ 1 ಮಂತ್ ಅಂತ ನಾವು ಕನ್ಸಿಡರ್ ಮಾಡೋಣ. ಓಕೆ, ಇದು ಸೇಲ್ಸ್ಗೆ ರಿಲೇಟೆಡ್. ಸೊ ಫಸ್ಟ್ ನಾವು ಕ್ಯಾಶ್ ಸೇಲ್ಸ್ ಎಂಟ್ರಿ ಮಾಡೋಣ. ಕ್ಯಾಶ್ ಸೇಲ್ಸ್ 20% ಸೇಮ್ ಮಂತ್. ಮೇ ಮಂತ್ ಅಲ್ಲಿ ನಮಗೆ ಟೋಟಲ್ ಸೇಲ್ಸ್ ಬಂದು 60,000 ಇದೆ. ಸೊ 60,000 ಅಲ್ಲಿ 20% ಅಂದ್ರೆ ನಮಗೆ 12,000 ಬರುತ್ತೆ. ನೆಕ್ಸ್ಟ್ ಜೂನ್ ಮಂತ್ ಟೋಟಲ್ ಸೇಲ್ಸ್ ಬಂದು 80,000 ಇದೆ. ಸೊ 80,000 ಅಲ್ಲಿ 20% ಅಂದ್ರೆ ನಮಗೆ 16,000 ಬರುತ್ತೆ. ನೆಕ್ಸ್ಟ್ ಜುಲೈ ಮಂತ್ 90,000 ಟೋಟಲ್ ಸೇಲ್ಸ್ ಇದೆ. ಸೊ ಅದರಲ್ಲಿ 20% ಅಂದ್ರೆ ನಮಗೆ 18,000 ಬಂದು ಕ್ಯಾಶ್ ಸೇಲ್ಸ್ ಬರುತ್ತೆ. ಓಕೆ, ಇದು ಕ್ಯಾಶ್ ಸೇಲ್ಸ್. ನೆಕ್ಸ್ಟ್ ಕಲೆಕ್ಷನ್ ಫ್ರಮ್ ಡೆಟಾರ್ಸ್. ಸೊ ಕಲೆಕ್ಷನ್ ಫ್ರಮ್ ಡೆಟಾರ್ಸ್ ಅಂದ್ರು ಒಂದೇ, ಸೊ ಕ್ರೆಡಿಟ್ ಸೇಲ್ಸ್ ಅಂದ್ರು ಒಂದೇ. ಸೊ ಇದು 80% ಅವ್ರು ಹೇಳಿರೋದು 1 ಮಂತ್. ಸೊ ಇಲ್ಲಿ ನಮಗೆ 1 ಮಂತ್ ಅಂದ್ರೆ ಪ್ರೀವಿಯಸ್ ಮಂತ್ ಇಂದ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಮೇ. ಸೊ ಮೇಗೆ ಪ್ರೀವಿಯಸ್ ಮಂತ್ ಬಂದು ಏಪ್ರಿಲ್. ಸೊ ಏಪ್ರಿಲ್ದು ಟೋಟಲ್ ಸೇಲ್ಸ್ ಬಂದು 56,000 ಇದೆ. ಸೊ 56,000 ಅಲ್ಲಿ ನಾವು 80% ನ ಮಾತ್ರ ತಗೊಂತೀವಿ. ಸೊ 80% ಮಾಡಿದಾಗ ನಮಗೆ 44,800 ಬರುತ್ತೆ. ನೆಕ್ಸ್ಟ್ ಜೂನ್ಗೆ ಪ್ರೀವಿಯಸ್ ಮಂತ್ ಬಂದು ಮೇ. ಸೊ ಮೇ ನಲ್ಲಿ ಟೋಟಲ್ ಸೇಲ್ಸ್ ಬಂದು 60,000 ಇದೆ. ಸೊ 60,000 ಅಲ್ಲಿ 80% ಮಾಡಿದಾಗ ನಮಗೆ ಸೊ 48,000 ಬರುತ್ತೆ. ನೆಕ್ಸ್ಟ್ ಜುಲೈಗೆ ಪ್ರೀವಿಯಸ್ ಮಂತ್ ಬಂದು ಜೂನ್. ಸೊ ಜೂನ್ ಮಂತ್ ಟೋಟಲ್ ಸೇಲ್ಸ್ ಬಂದು 80,000 ಇದೆ. 80,000 ಅಲ್ಲಿ ನಾವು 80% ಮಾಡಿದಾಗ ನಮಗೆ 64,000 ಬಂದು ಕ್ರೆಡಿಟ್ ಸೇಲ್ಸ್ ಬರುತ್ತೆ. ಸೊ ಇನ್ಯಾವುದು ನಮಗೆ ರೆಸಿಪ್ಟ್ ಐಟಮ್ಸ್ ಪ್ರೊವೈಡ್ ಮಾಡಿಲ್ಲ. ಸೊ ನಿಮಗೆ ಟೋಟಲ್ ಕಾಲಮ್ ಹಾಕೋಣ. ಟೋಟಲ್ ರೆಸಿಪ್ಟ್ಸ್ ಸೊ ಇದಕ್ಕೆ ಎ ಅಂತ ನೇಮ್ ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟ್ ಮೈನಸ್ ಪೇಮೆಂಟ್ಸ್. ಸೊ ಪೇಮೆಂಟ್ಸ್ ಅಲ್ಲಿ ಫಸ್ಟ್ ಐಟಮ್ ನಮಗೆ ಪರ್ಚೇಸ್ ಬರುತ್ತೆ. ಫಸ್ಟ್ ಪರ್ಚೇಸಸ್ ನಮಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಸಪ್ಲೈ ಗೂಡ್ಸ್ ಅಟ್ 2 months ಕ್ರೆಡಿಟ್ ಅಂತ ಹೇಳ್ತಾರೆ. ಸೊ ಅದು ಪರ್ಚೇಸ್ ರಿಲೇಟೆಡ್. ಸೊ ಪರ್ಚೇಸಸ್ ಬಂದು 2 months ಕ್ರೆಡಿಟ್ ಪೀರಿಯಡ್ ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಅಲ್ಲಿಗೆ 2 months. ಓಕೆ, ಸೊ 2 months ಅಂದ್ರೆ ಮೇಗೆ 2 months ಬಿಫೋರ್ ಬಂದು ನಮಗೆ ಮಾರ್ಚ್ ಬರುತ್ತೆ. ಸೊ ಮಾರ್ಚ್ ಪರ್ಚೇಸಸ್ ಬಂದು ನಮಗೆ 30,000 ಇದೆ. ಸೊ 30,000 ನಾವು ಎಂಟ್ರಿ ಮಾಡ್ತೀವಿ. ಸೊ ಇಲ್ಲಿ ಪರ್ಚೇಸ್ ಅಲ್ಲಿ ನಮಗೆ ಹೋಲ್ ಅಮೌಂಟ್ ಹೇಳಿದ್ದಾರೆ. ಸೊ ಎಷ್ಟು ಪರ್ಸೆಂಟೇಜ್ ಅದೇನು ಮೆನ್ಷನ್ ಮಾಡಿಲ್ಲ. ಸೊ ಹಾಗಾಗಿ ಫುಲ್ ಅಮೌಂಟ್ ನಾವು ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಜೂನ್ಗೆ ಪ್ರೀವಿಯಸ್ ಮಂತ್ ಬಂದು ಏಪ್ರಿಲ್. ಸೊ ಏಪ್ರಿಲ್ದು ಪರ್ಚೇಸಸ್ ಬಂದು 32,000 ಬರುತ್ತೆ. ಸೊ 32,000 ನಾವು ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ಜುಲೈಗೆ ಪ್ರೀವಿಯಸ್ 2 months ಬಂದು ಮೇ. ಸೊ ಮೇಗೆ ನಮ್ದು ಪರ್ಚೇಸಸ್ ಬಂದು 35,000 ಇದೆ. ಸೊ 35,000 ನಾವು ಎಂಟ್ರಿ ಮಾಡ್ತೀವಿ. ಸೊ ಇದು ಪರ್ಚೇಸ್ ರಿಲೇಟೆಡ್ ಕೊಟ್ಟಿರುವಂತ ಅಡ್ಜಸ್ಟ್ಮೆಂಟ್. ಸೊ ನೆಕ್ಸ್ಟ್ ನಮಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ವೇಜಸ್ ಅಂಡ್ ಆಲ್ ಅದರ್ ಎಕ್ಸ್ಪೆನ್ಸಸ್ ಆರ್ ಪೇಯ್ಡ್ ಇನ್ ದ ಮಂತ್ ಫಾಲೋಯಿಂಗ್ ದ 1 ಅಂತ ಹೇಳ್ತಾರೆ. ಅಂದ್ರೆ ರಿಮೈನಿಂಗ್ ಎಕ್ಸ್ಪೆನ್ಸಸ್ ಯಾವ್ದು? ವೇಜಸ್, ಆಫೀಸ್ ಎಕ್ಸ್ಪೆನ್ಸಸ್, ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಮತ್ತೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಇದಿಷ್ಟಕ್ಕೂ ನಮಗೆ ಕ್ರೆಡಿಟ್ ಟೈಮ್ ಪೀರಿಯಡ್ ಬಂದು ನಮಗೆ 1 month ಅಂತ ಹೇಳ್ತಿದ್ದಾರೆ. ಸೊ 1 month ಬೇಸ್ ಮೇಲೆ ಅದನ್ನ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ವೇಜಸ್ ತಗೊಳ್ಳೋಣ. ವೇಜಸ್ 1 month ಹೇಳಿದ್ದಾರೆ. ಸೊ ಫಸ್ಟ್ ಮೇ. ಸೊ ಮೇಗೆ ಪ್ರೀವಿಯಸ್ ಮಂತ್ ಬಂದು ನಮಗೆ ಏಪ್ರಿಲ್ ಬರುತ್ತೆ. ಏಪ್ರಿಲ್ ವೇಜಸ್ ಬಂದು
6,500 ಇದೆ. ನೆಕ್ಸ್ಟ್ ಜೂನ್ಗೆ ಪ್ರೀವಿಯಸ್ ಮಂತ್ ಬಂದು ಮೇ, ಸೊ ಮೇದು ವೇಜಸ್ ಬಂದು 7,000 ಇದೆ. ನೆಕ್ಸ್ಟ್ ಜುಲೈಗೆ ಪ್ರೀವಿಯಸ್ ಮಂತ್ ಬಂದು ಜೂನ್ ವೇಜಸ್ ಬಂದು 9,000 ಇದೆ. ಇದು ವೇಜಸ್ಗೆ ರಿಲೇಟೆಡ್ ಕೊಟ್ಟಿರುವಂತ ಇನ್ಫಾರ್ಮೇಶನ್. ಸೊ ನೆಕ್ಸ್ಟ್ ಆಫೀಸ್ ಎಕ್ಸ್ಪೆನ್ಸಸ್ ಇದೆ ನಮಗೆ. ಆಫೀಸ್ ಎಕ್ಸ್ಪೆನ್ಸಸ್, ಸೊ ಆಲ್ ಅದರ್ ಎಕ್ಸ್ಪೆನ್ಸಸ್ಗೆ ನಮಗೆ 1 ಮಂತ್ ಅಂತ ಹೇಳಿದಾರೆ ಅವರು. ಸೊ 1 ಮಂತ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಸೊ ಫಸ್ಟ್ ಮೇ, ಸೊ ಮೇಗೆ ಪ್ರೀವಿಯಸ್ ಮಂತ್ ಬಂದು ಏಪ್ರಿಲ್. ಸೊ ಏಪ್ರಿಲ್ ಅಲ್ಲಿ ಆಫೀಸ್ ಎಕ್ಸ್ಪೆನ್ಸಸ್ ಬಂದು 4,000 ಇದೆ. ಸೊ ಇಲ್ಲಿ ನಮಗೆ ಆಫೀಸ್ ಎಕ್ಸ್ಪೆನ್ಸ್ ಬಂದು ಈಚ್ ಮಂತ್ಗೆ ಸೇಮ್ ಅಮೌಂಟ್ ಇದೆ, ಹಾಗಾಗಿ ಈಚ್ ಮಂತ್ಗೆ ನಮಗೆ ಸೇಮ್ ಬರುತ್ತೆ. ನೆಕ್ಸ್ಟ್ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್. ಸೇಮ್ ಇದಕ್ಕೂ ಅಷ್ಟೇ 1 ಮಂತ್ ಕ್ರೆಡಿಟ್ ಪೀರಿಯಡ್ ಹೇಳಿದ್ದಾರೆ. ಸೊ ಫಸ್ಟ್ ಮೇ, ಸೊ ಮೇಗೆ ಪ್ರೀವಿಯಸ್ ಮಂತ್ ಬಂದು ಏಪ್ರಿಲ್. ಸೊ ಏಪ್ರಿಲ್ ಅಲ್ಲಿ ನಮಗೆ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಬಂದು 5,500 ಇದೆ. ನೆಕ್ಸ್ಟ್ ಜೂನ್ಗೆ ಪ್ರೀವಿಯಸ್ ಮಂತ್ ಬಂದು ಮೇ. ಸೊ ಮೇನಲ್ಲಿ 6,000 ಇದೆ. ನೆಕ್ಸ್ಟ್ ಜುಲೈಗೆ ಪ್ರೀವಿಯಸ್ ಮಂತ್ ಬಂದು ಜೂನ್ ಅಲ್ಲಿ ನಮಗೆ 7,500 ಇದೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಎಕ್ಸ್ಪೆನ್ಸಸ್ ಬಂದು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇದಕ್ಕೆ ಸೇಮ್ ನಮಗೆ 1 ಮಂತ್ ಟೈಮ್ ಪೀರಿಯಡ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಫಸ್ಟ್ ಮೇ, ಸೊ ಮೇಗೆ ಪ್ರೀವಿಯಸ್ ಮಂತ್ ಬಂದು ಏಪ್ರಿಲ್. ಸೊ ಏಪ್ರಿಲ್ ಅಲ್ಲಿ ನಮಗೆ 3,000 ಇದೆ. ನೆಕ್ಸ್ಟ್ ಜೂನ್ಗೆ ಪ್ರೀವಿಯಸ್ ಮಂತ್ ಬಂದು ಮೇ. ಸೊ ಮೇನಲ್ಲಿ ನಮಗೆ 3,500 ಕೊಟ್ಟಿದ್ದಾರೆ. ನೆಕ್ಸ್ಟ್ ಜುಲೈಗೆ ಪ್ರೀವಿಯಸ್ ಮಂತ್ ಬಂದು ಜೂನ್ ಅಲ್ಲಿ ನಮಗೆ 4,500 ಬಂದು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಆಲ್ ಅದರ್ ಎಕ್ಸ್ಪೆನ್ಸಸ್ ಗೆ ಕೊಟ್ಟಿರುವಂತ ಇನ್ಫಾರ್ಮೇಶನ್. ಸೊ ಇದಾದ್ಮೇಲೆ ಸೊ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಅಂದ್ರೆ ಫೋರ್ತ್ ಅಡ್ಜಸ್ಟ್ಮೆಂಟ್, ದ ಕಂಪನಿ ಪೇಸ್ ಡಿವಿಡೆಂಡ್ ಟು ಶೇರ್ ಹೋಲ್ಡರ್ಸ್ ಅಂಡ್ ಬೋನಸ್ ಟು ವರ್ಕರ್ಸ್ ಆಫ್ ₹10,000 and 15,000 ರೆಸ್ಪೆಕ್ಟಿವ್ಲಿ ಇನ್ ದ ಮಂತ್ ಆಫ್ ಮೇ. ಸೊ ಅದರ ಅರ್ಥ, ಸೊ ಮೇ ಮಂತ್ ಅಲ್ಲಿ ಸೊ ಕಂಪನಿ ಅವರು ಬಂದು ಡಿವಿಡೆಂಡ್ ಮತ್ತೆ ಬೋನಸ್ ನ ಪೇ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಏನಾಗ್ತಿದೆ, ಅಮೌಂಟ್ ನಮಗೆ ಹೋಗ್ತಾ ಇದೆ. ಸೊ ಹಾಗಾಗಿ ಇದನ್ನ ನಾವು ಪೇಮೆಂಟ್ಸ್ ಅಂಡರ್ ಅಲ್ಲಿ ಹಾಕೊಂತೀವಿ. ಸೊ ಫಸ್ಟ್ ಬಂದು ಡಿವಿಡೆಂಡ್, ಸೊ ಪೇಯ್ಡ್ ಡಿವಿಡೆಂಡ್ ಅಂತ ಕನ್ಸಿಡರ್ ಮಾಡೋಣ. ಸೊ ಡಿವಿಡೆಂಡ್ ವ್ಯಾಲ್ಯೂ ಬಂದು ನಮಗೆ ಪ್ರಾಬ್ಲಮ್ ಅಲ್ಲಿ 10,000 ಅಂತ ಹೇಳಿದ್ದಾರೆ, ಮತ್ತೆ ಅವರು ಮಂತ್ ನ ಮೆನ್ಷನ್ ಮಾಡಿದ್ದಾರೆ. ಸೊ ಮೇ ಮಂತ್ ಅಲ್ಲಿ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಮೇ ಮಂತ್ ಗೆ ಮಾತ್ರ ನಾವು 10,000 ನ ತೋರಿಸ್ತೀವಿ, ಇನ್ನು ರಿಮೈನಿಂಗ್ ಮಂತ್ಸ್ ಗೆ ನಿಲ್ ಆಗುತ್ತೆ. ಸೊ ಇದಾದ್ಮೇಲೆ ಇನ್ನೊಂದು ಅಮೌಂಟ್ ಬಂದು ಬೋನಸ್ ಅಂತ ಹೇಳ್ತಿದ್ದಾರೆ. ಸೊ ಬೋನಸ್ ವ್ಯಾಲ್ಯೂ ಬಂದು 15,000 ಹೇಳಿದ್ದಾರೆ. ಸೊ ಇದು ಕೂಡ ಸೇಮ್ ಮೇ ಮಂತ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಸೊ ಹಾಗಾಗಿ 15,000 ಮೇ ಮಂತ್ ಅಲ್ಲಿ ಎಂಟ್ರಿ ಮಾಡ್ತೀವಿ, ರಿಮೈನಿಂಗ್ ಬಂದು ನಿಲ್ ಬರುತ್ತೆ. ಸೊ ನೆಕ್ಸ್ಟ್ ಫಿಫ್ತ್ ಅಡ್ಜಸ್ಟ್ಮೆಂಟ್, ಸೊ ಪ್ಲಾಂಟ್ ಹ್ಯಾಸ್ ಬೀನ್ ಆರ್ಡರ್ಡ್ ಅಂಡ್ ಈಸ್ ಎಕ್ಸ್ಪೆಕ್ಟೆಡ್ ಟು ಬಿ ರಿಸೀವ್ಡ್ ಇನ್ ಜೂನ್. ಇಟ್ ವಿಲ್ ಕಾಸ್ಟ್ ₹80,000 ಟು ಬಿ ಪೇಡ್ ಇನ್ ಜೂನ್. ಸೊ ಅಂದ್ರೆ ಯಾವ್ದೋ ಒಂದು ಪ್ಲಾಂಟ್ ನ ಪರ್ಚೇಸ್ ಮಾಡ್ತಾ ಇದಾರೆ. ಸೊ ಪ್ಲಾಂಟ್ ನ ಪರ್ಚೇಸ್ ಮಾಡಿ ರಿಸೀವ್ ಮಾಡ್ಕೊಂತಾರದ್ ಬಂದು ನಾವು ಜೂನ್ ಮಂತ್ ಅಲ್ಲಿ. ಸೊ ಮತ್ತೆ ಅಮೌಂಟ್ ನ ಪೇ ಮಾಡ್ತಾ ಇರೋದು ಕೂಡ ಜೂನ್ ಮಂತ್ ಅಲ್ಲಿ ಅಂತ ಹೇಳ್ತಿದ್ದಾರೆ. ಸೊ ಇದು ಕೂಡ ನಮಗೆ ಪೇಮೆಂಟ್ ಅಂಡರ್ ಅಲ್ಲೇ ಬರುತ್ತೆ. ಸೊ ಪರ್ಚೇಸ್ ಆಫ್ ಪ್ಲಾಂಟ್, ಸೊ ಇಲ್ಲಿ ಮಂತ್ ಮೆನ್ಷನ್ ಮಾಡಿದ್ದಾರೆ. ಸೊ ಜೂನ್ ಮಂತ್ ಅಂತ. ಸೊ ಹಾಗಾಗಿ ಜೂನ್ ಅಲ್ಲಿ ಮಾತ್ರ ಎಂಟ್ರಿ ಮಾಡ್ತೀವಿ. ಸೊ ವ್ಯಾಲ್ಯೂ ಬಂದು 80,000 ಇದೆ. ಸೊ ಇನ್ನು ರಿಮೈನಿಂಗ್ ಮಂತ್ ಗೆ ನಾವು ನಿಲ್ ಹಾಕ್ತಿವಿ. ಸೊ ನೆಕ್ಸ್ಟ್ ಲಾಸ್ಟ್ ಅಡ್ಜಸ್ಟ್ಮೆಂಟ್, ಸೊ ಇನ್ಕಮ್ ಟ್ಯಾಕ್ಸ್ ₹25,000 ಇಸ್ ಪೇಯಬಲ್ ಇನ್ ಜುಲೈ. ಸೊ ಇನ್ಕಮ್ ಟ್ಯಾಕ್ಸ್ ನ ಪೇ ಮಾಡ್ತಾ ಇದ್ದಾರೆ. ಸೊ ಅವರೇ ಮಂತ್ ನ ಮೆನ್ಷನ್ ಮಾಡಿದ್ದಾರೆ ಜುಲೈ ಅಂತ. ಸೊ ಜುಲೈ ಮಂತ್ ಅಲ್ಲಿ ಮಾತ್ರ ನಾವು ಅದನ್ನ ಮೆನ್ಷನ್ ಮಾಡ್ತೀವಿ. ಸೊ ಇನ್ಕಮ್ ಟ್ಯಾಕ್ಸ್, ಸೊ ಜುಲೈ ಮಂತ್ ಅಲ್ಲಿ ಸೊ ವ್ಯಾಲ್ಯೂ ಬಂದು ಅವರು 25,000 ಹೇಳಿದ್ದಾರೆ. ಸೊ 25,000 ನ ನಾವು ಎಂಟ್ರಿ ಮಾಡ್ತೀವಿ. ಓಕೆ, ಇದಿಷ್ಟು ನಮಗೆ ಪೇಮೆಂಟ್ ಸೈಡ್ ಕೊಟ್ಟಿರುವಂತ ಇನ್ಫಾರ್ಮೇಶನ್. ಸೊ ಒಂದು ಪರ್ಚೇಸಸ್ ಕೊಟ್ಟಿದ್ರು, 2 ಮಂತ್ಸ್ ಕ್ರೆಡಿಟ್ ಪೀರಿಯಡ್ ಎಂಟ್ರಿ ಮಾಡಿದೀವಿ. ಸೊ ನೆಕ್ಸ್ಟ್ ರಿಮೈನಿಂಗ್ ಆಲ್ ಅದರ್ ಎಕ್ಸ್ಪೆನ್ಸಸ್, ವೇಜಸ್, ಆಫೀಸ್ ಎಕ್ಸ್ಪೆನ್ಸಸ್, ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಮತ್ತೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಗೆ ಅವರು 1 ಮಂತ್ ಕ್ರೆಡಿಟ್ ಪೀರಿಯಡ್ ಪ್ರೊವೈಡ್ ಮಾಡಿದ್ರು. ಸೊ ಅದ್ರ ಬೇಸ್ ಮೇಲೆ ಎಂಟ್ರಿ ಮಾಡಿದೀವಿ. ಸೊ ನೆಕ್ಸ್ಟ್ ಡಿವಿಡೆಂಡ್ ಮತ್ತೆ ಬೋನಸ್ ನ ಪೇ ಮಾಡ್ತಾ ಇದ್ದಾರೆ. ಸೊ ಮೇ ಮಂತ್ ಅಲ್ಲಿ ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಸೊ ಮೇ ಮಂತ್ ಅಲ್ಲಿ 10,000 ಮತ್ತೆ 15,000 ನ ಎಂಟ್ರಿ ಮಾಡಿದೀವಿ. ಸೊ ನೆಕ್ಸ್ಟ್ ಪ್ಲಾಂಟ್ ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಜೂನ್ ಮಂತ್ ಅಲ್ಲಿ. ಸೊ ಅದ್ರದ್ದು ಕಾಸ್ಟ್ ಬಂದು 80,000. ಸೊ ಹಾಗಾಗಿ ಜೂನ್ ಮಂತ್ ಅಲ್ಲಿ ಅದನ್ನ ಎಂಟ್ರಿ ಮಾಡಿದೀವಿ. ಸೊ ನೆಕ್ಸ್ಟ್ ಜುಲೈ ಮಂತ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಜುಲೈ ಮಂತ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ವ್ಯಾಲ್ಯೂ 25,000 ನಾವು ಮೆನ್ಷನ್ ಮಾಡಿದೀವಿ. ಸೊ ಇದಿಷ್ಟು ಪೇಮೆಂಟ್ ಐಟಮ್ಸ್. ಸೊ ಈಗ ನಾವು ಪೇಮೆಂಟ್ಸ್ ನ ಟೋಟಲ್ ಮಾಡೋಣ. ಟೋಟಲ್ ಪೇಮೆಂಟ್ಸ್, ಸೊ ವಿದಿನ್ ಬ್ರಾಕೆಟ್ ಬಿ ಅಂತ ಕರಿತೀವಿ. ಸೊ ಫಸ್ಟ್ ಮೇ ಮಂತ್ ಟೋಟಲ್ ಮಾಡಿದಾಗ ನಮಗೆ 74,000 ಬರುತ್ತೆ.
ನೆಕ್ಸ್ಟ್ ಜೂನ್ ಮಂತ್ ಟೋಟಲ್ ಬಂದು 1,32,500. ನೆಕ್ಸ್ಟ್ ಜುಲೈ ಮಂತ್ 85,000 ಬಂದು ಟೋಟಲ್ ಪೇಮೆಂಟ್ಸ್ ಬರುತ್ತೆ. ಸೊ ಈಗ ನೆಕ್ಸ್ಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ನ ಫೈಂಡ್ ಔಟ್ ಮಾಡೋಣ. ಕ್ಲೋಸಿಂಗ್ ಬ್ಯಾಲೆನ್ಸ್ A minus B. ಓಕೆ, ಫಸ್ಟ್ ಇವಾಗ ಸೊ ಈಗ ಮೇ ಮಂತ್ ಟೋಟಲ್ ರೆಸಿಪ್ಟ್ಸ್ ನ ಫೈಂಡ್ ಔಟ್ ಮಾಡೋಣ. ಸೊ ಟೋಟಲ್ ಮಾಡಿದಾಗ ನಮ್ಗೆ ಇಲ್ಲಿ 81,800 ಬರುತ್ತೆ. ಸೊ 81,800 ಇಂದ ನಾವು 74,000 ನ ಮೈನಸ್ ಮಾಡಿದಾಗ ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಬಂದು 7,800 ಬರುತ್ತೆ. ಸೊ ಮೇ ಮಂತ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಬಂದು ಜೂನ್ಗೆ ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ 7,800. ಸೊ ಇದಿಷ್ಟು ನಾವು ಟೋಟಲ್ ಮಾಡಿದಾಗ ನಮ್ಗೆ ಟೋಟಲ್ ಬಂದು 71,800 ಬರುತ್ತೆ. ಸೊ ಇಲ್ಲಿ ನಮ್ಗೆ ಸೊ ರೆಸಿಪ್ಟ್ಸ್ ಬಂದು ಕಡಿಮೆ ಇದೆ, ಪೇಮೆಂಟ್ಸ್ ಬಂದು ಜಾಸ್ತಿ ಇದೆ. ಸೊ ಹಂಗಾಗಿ ಏನಾಗುತ್ತೆ, ಇಲ್ಲಿ ನಮ್ಗೆ ಶಾರ್ಟೇಜ್ ಬರುತ್ತೆ, ಅಂದ್ರೆ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. ಸೊ ನೆಗೆಟಿವ್ ವ್ಯಾಲ್ಯೂ ಬಂದು 60,700 ಬರುತ್ತೆ. ಸೊ ಇದು ನೆಕ್ಸ್ಟ್ ಮಂತ್ಗೆ ಓಪನಿಂಗ್ ಆಗುತ್ತೆ. ಸೊ 60,700. ಸೊ ಇಲ್ಲಿ ನಾವು 18,000 ಪ್ಲಸ್ 64,000 ಮೈನಸ್ 60,700 ಮಾಡಿದಾಗ ನಮ್ಗೆ 21,300 ಬಂದು ರೆಸಿಪ್ಟ್ಸ್ ಟೋಟಲ್ಸ್ ಬರುತ್ತೆ. ಸೊ ಇಲ್ಲಿ ಮತ್ತೆ ನಮ್ಗೆ ಸೊ ರೆಸಿಪ್ಟ್ಸ್ ಬಂದು ಕಡಿಮೆ ಇದೆ, ಪೇಮೆಂಟ್ಸ್ ಬಂದು ಜಾಸ್ತಿ ಇದೆ. ಸೊ 21,300 ಇಂದ 85,000 ನ ಮೈನಸ್ ಮಾಡಿದಾಗ ನಮ್ಗೆ ನೆಗೆಟಿವ್ ವ್ಯಾಲ್ಯೂ ಅಂದ್ರೆ ಶಾರ್ಟೇಜ್ ಬಂದು 63,700 ಬರುತ್ತೆ. ಸೊ ಇದು ಕ್ಯಾಶ್ ಬಜೆಟ್ ಅಲ್ಲಿ ಬರುವಂತ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್. ಇನ್ ಕೇಸ್ ಏನಾದರೂ ಸಜೆಷನ್ಸ್ ಅಥವಾ ಕಮೆಂಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.